ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್, ಸಿ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ. ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಆಲ್ಸೋ ಇನ್ಕ್ರೀಸಸ್. ಅಂದ್ರೆ ಇದು ಏನಾಗ್ತಿದೆಯಲ್ಲ, ನಿಯರ್ ದ ಕಂಡಕ್ಟರ್, ಆ ವೈರ್ ಮೂಲಕ ಕರೆಂಟ್ ಫ್ಲೋ ಆದಾಗ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಕಂಡ್ಕೊಳ್ಳಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಯೂಸ್ ಮಾಡ್ಕೋತಿದ್ವಿ. ಅದು ಯಾವ ತರ ಪ್ಯಾಟರ್ನ್ ಆಗಿದೆ ಅಂದ್ರೆ ಎನ್ ಸರ್ಕಲ್, ಅಂದ್ರೆ ಸರ್ಕಲ್ ಶೇಪ್ ಅಲ್ಲಿ ಫಾರ್ಮ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್ ಅಂತ. ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ನೇರ ವಿದ್ಯುತ್ ತಂತಿಯನ್ನು ತಗೊಂಡಾಗ ಅದರಲ್ಲಿ ಯಾವಾಗ ವಿದ್ಯುತ್ ಪ್ರವಹಿಸುತ್ತೋ, ಯಾವಾಗ ಕರೆಂಟ್ ಫ್ಲೋ ಆಗುತ್ತೋ ಆ ಟೈಮಲ್ಲಿ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅಂತ. ಅದೇ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಡಯಾಗ್ರಾಮೆಟಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಏನೇನು ತಗೊಂಡಿದ್ದಾರೆ ಆಕ್ಟಿವಿಟಿಗೆ ಅಂತಂದ್ರೆ, ಬ್ಯಾಟರಿ ತಗೊಂಡಿದ್ದಾರೆ BA, ಆಮೇಲೆ ಅಮೀಟರ್ ತಗೊಂಡಿದ್ದಾರೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದಕ್ಕೆ ತೋರಿಸೋಕೆ, ಆಮೇಲೆ ರಿಯೋಸ್ಟಾಟ್ ಅಂದ್ರೆ ವೇರಿಯಬಲ್ ರೆಸಿಸ್ಟೆನ್ಸ್. ಈ ವೇರಿಯಬಲ್ ರೆಸಿಸ್ಟೆನ್ಸ್ ಇಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟಂಟ್ ಆಗಿಟ್ಟು ಈ ರೆಸಿಸ್ಟೆನ್ಸ್ ನ ವೇರಿ ಮಾಡಿದ್ರೆ ಕರೆಂಟ್ ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡಬಹುದು. ಓಕೆನಾ, ಕರೆಂಟ್ ವೇರಿ ಮಾಡಬಹುದು. ಯಾವ ತರ ಅಂತಂದ್ರೆ ಬೈ ಕೀಪಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್. ಅದಕ್ಕೆ ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ವಿ ರಿಯೋಸ್ಟಾಟ್. ಓಕೆ, ಅದನ್ನ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆನಾ, ಇಲ್ಲಿ ನೋಡಿ ಇದು ಪ್ಲಗ್ ಕೀ ಏನಂದ್ರೆ ಸ್ವಿಚ್, ಜಸ್ಟ್ ಸ್ವಿಚ್ ಬಟನ್, ಕರೆಂಟ್ ಫ್ಲೋ ಆಗಿ ಕರೆಂಟ್ ಫ್ಲೋ ಆಗೋದನ್ನ ತಪ್ಸಕ್ಕೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆ ತರ. ಇದು ಪ್ಲಗ್ ಕೀ, ಕೆ ಇಂದ ಇಂಡಿಕೇಟ್ ಮಾಡಿದ್ದಾರೆ ನೋಡಿ. ಇದು ಏನಿದೆಯಲ್ಲ ಇದು ಮ್ಯಾಗ್ನೆಟಿಕ್ ಕಾಂಪಸ್ ಅಂತ. ಒಳಗಡೆ ಏನಿದೆಯಲ್ಲ ಮಾರ್ಕ್ ತೋರಿಸ್ತಾರೆ ಬಾಣದ ಗುರುತು, ಅದು ಮ್ಯಾಗ್ನೆಟಿಕ್ ನೀಡಲ್ ಅಂತ ಅರ್ಥ. ಇಲ್ಲಿ ನೋಡಿ ಫಸ್ಟ್ ಕಂಡೀಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕೀ ಈಸ್ ಕ್ಲೋಸ್ಡ್ ಅಂತಂದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ, ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅರ್ಥ. ಯಾವ ಡೈರೆಕ್ಷನ್ ಅಲ್ಲಿ ಆಗ್ತಿದೆ ಅನ್ನೋದು ನೋಡಿ. ಇಟ್ ಈಸ್ ಅ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ಅ ಪಾಸಿಟಿವ್ ಟರ್ಮಿನಲ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್ ಟರ್ಮಿನಲ್. ಅಂದ್ರೆ ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿಂದ ಅಮೀಟರ್ ಬರುತ್ತೆ. ಅಮೀಟರ್ ಏನ್ ಮಾಡುತ್ತೆ, ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ನೋಟ್ ಡೌನ್ ಮಾಡ್ಕೊಳ್ಳುತ್ತೆ. ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಎ ಅಮೀಟರ್. ಅಂದ್ರೆ ಈ ಟರ್ಮಿನಲ್ ಪಾಸಿಟಿವ್ ಇಂದ ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು, ಅದೇ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಬರಲ್ಲ, ಆ ಡಿವೈಸ್ ವರ್ಕ್ ಆಗಲ್ಲ, ಕರೆಂಟ್ ಫ್ಲೋ ಆಗಲ್ಲ, ಆ ತರ ಆಗುತ್ತೆ. ಬಟ್ ಇನ್ನೊಂದೇನಂತಂದ್ರೆ ಈ ಅಮೀಟರ್ನ ಯಾವ ತರ ಕನೆಕ್ಟ್ ಮಾಡಿದಾರೆ ನೋಡ್ಕೊಳ್ಳಿ, ಸೀರೀಸ್, ಒಂದಾದ್ರ ಮೇಲೆ ಒಂದು, ಪ್ಯಾರಲಲ್ ಕನೆಕ್ಟ್ ಮಾಡಿಲ್ಲ. ಮತ್ತೆ ಈ ರಿಯೋಸ್ಟಾಟ್ ಇದೆ, ಈ ರಿಯೋಸ್ಟಾಟ್ ನ ಮೇನ್ ಪರ್ಪಸ್ ಏನಂತಂದ್ರೆ ಕರೆಂಟ್ ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡೋಕೆ. ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ. ಓಕೆನಾ, ಬ್ಯಾಟ್ರಿ ಏನ್ ಮಾಡುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊವೈಡ್ ಮಾಡುತ್ತೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ನಾವು ಕರೆಂಟ್ ನ ವೇರಿ ಮಾಡಿ ನೋಡ್ಬೇಕು ಯಾವ ತರ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅನ್ನೋದು. ಇಲ್ಲಿ ನೋಡಿ, ಲೈನ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ವೈರ್. ಎಲ್ಲಿ ಈ ವೈರ್ ಏನಿದೆಯಲ್ಲ ಇಲ್ಲಿಂದ ಇಲ್ಲಿಗೆ, ಇದು ಸ್ಟ್ರೇಟ್ ವೈರ್. ಸೊ ಡೈರೆಕ್ಷನ್ ಆಫ್ ಕರೆಂಟ್ ದಿಸ್ ವೇ. ಈ ತರ ಇದ್ದಾಗ ಇಲ್ಲಿ ನೋಡಿ ಲೈನ್ಸ್ನ ಸ್ವಲ್ಪ ಬೇರೆ ಕಲರ್ ಯೂಸ್ ಮಾಡ್ಕೊತೀನಿ. ಇಲ್ಲಿ ಈ ತರ ಇದೆ, ನೆಕ್ಸ್ಟು ಈ ತರ ಇದೆ, ನೆಕ್ಸ್ಟು ಈ ತರ ಇದೆ, ನೆಕ್ಸ್ಟು ಈ ತರ ಇದೆ, ಈ ತರ ಇದೆ. ಇಲ್ಲಿ ಡೈರೆಕ್ಷನ್ ಏನಿದೆ ಈ ತರ ಇಂಡಿಕೇಟ್ ಮಾಡಿದ್ದಾರೆ, ಈ ಕಡೆ ಈ ತರ. ಈ ಡೈರೆಕ್ಷನ್ ಯಾವ್ದ್ರ ಮೂಲಕ ನಾವು ಇಂಡಿಕೇಟ್ ಮಾಡಬಹುದು, ಯಾಕಂದ್ರೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಕಾಂಪಸ್ ಯೂಸ್ ಮಾಡಿದ್ವಿ. ಯಾವ ಕಡೆ ನಾರ್ತ್ ಪೋಲ್ ತೋರಿಸುತ್ತೋ, ಡಿಫ್ಲೆಕ್ಷನ್ ತೋರಿಸುತ್ತೋ ಆ ಕಡೆ ಆರೋ ಮಾರ್ಕ್ ಇಟ್ಟಿದ್ದಾರೆ. ಈ ಕಡೆ ಇಟ್ಟರೆ ಇದು ನಾರ್ತ್ ಪೋಲ್ ಅಂತ, ಇದು ಸೌತ್ ಪೋಲ್ ಅಂತ. ಅದೇ ಈ ಕಡೆ ಇಟ್ಟರೆ ಇದು ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅಂತ. ಓಕೆನಾ, ಇಷ್ಟ ಆಯ್ತು. ಇದು ನೀವು ಒಂದು ಅಬ್ಸರ್ವ್ ಮಾಡಿ, ಈ ಪಿಂಕ್ ಕಲರ್ ಏನಿದೆಯಲ್ಲ ಅದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ. ಕರೆಂಟ್ ಯಾವ ತರ ಫ್ಲೋ ಆಗ್ತಿದೆ, ಮೇಲಿಂದ ಕೆಳಗೆ ಫ್ಲೋ ಆಗ್ತಿದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಿದೆ. ಫೀಲ್ಡ್ ಜನರೇಟ್ನ ಯಾವ ತರ ತೋರಿಸ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂಲಕ ತೋರಿಸ್ಬೋದು. ಇಲ್ಲಿ ನೋಡಿ ಎಷ್ಟು ಲೈನ್ಸ್ ಇದೆ, 1 2 3 4 4 ಲೈನ್ಸ್ ಇದೆ. ಓಕೆನಾ, 4 ಲೈನ್ಸ್ ಇದೆ. ಯಾವುದೋ ಒಂದು ಅಮೌಂಟ್ ಸೇ 2 ಆಂಪಿಯರ್ ಇದ್ದಾಗ ಇಲ್ಲಿ ನಂಬರ್ ಆಫ್ ಸರ್ಕಲ್ಸ್ ಎಷ್ಟು ಫಾರ್ಮ್ ಆಗಿದೆ, 4 ಲೈನ್ಸ್
ಅಥವಾ 4 ಸರ್ಕಲ್ಸ್ ಫಾರ್ಮ್ ಆಗಿದೆ. ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ವೈರ್ ಅಂತಾನು ತಗೋಬಹುದು. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ವೈರ್ ಪ್ರೊಡ್ಯೂಸಸ್ magnetic field around it. ಅದ್ರ ಸುತ್ತಮುತ್ತಲು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಿದೆ, ಪ್ರೊಡ್ಯೂಸ್ ಆಗಿದೆ ಅಂತ ಹೇಳುತ್ತೆ. ಫಸ್ಟ್ ಪಾಯಿಂಟ್ ಇಲ್ಲಿ ನೋಡಬಹುದು. ಯಾವ ತರ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂಲಕ ನಾವು ಹೇಳ್ಬಹುದು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಎನ್ಸರ್ಕಲ್ಡ್. ನೋಡಿ, ಎನ್ಸರ್ಕಲ್ಡ್ ಸರ್ಕಲ್ ಶೇಪ್ ಅಲ್ಲಿ ಇದೆ ತಾನೆ, ಅದನ್ನೇ ಸೆಕೆಂಡ್ ಪಾಯಿಂಟ್ ಹೇಳೋದು. ಏನಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ lines are encircled near the current carrying wire ಅಂತ ಹೇಳ್ಬೋದು. ಥರ್ಡ್ ಪಾಯಿಂಟ್ ನೋಡಿ, ಈ ಸರ್ಕಲ್ ನೋಡಿ ಸಮೀಪ ಇದ್ದಾಗ ಚಿಕ್ಕ ಸರ್ಕಲ್ ಇದೆ. ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್ ಸರ್ಕಲ್ ದೊಡ್ಡದಾಗ್ತಾ ಹೋಗ್ತಾ ಇದೆ. ಸಮೀಪ ಇದ್ದಾಗ ಇಟ್ ಇಸ್ ಅ ವೆರಿ ಸ್ಮಾಲ್ ಸರ್ಕಲ್. ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್, ಸಿ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ. ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಆಲ್ಸೋ ಇನ್ಕ್ರೀಸಸ್. ಅಂದ್ರೆ ಇದು ಏನಾಗ್ತಿದೆಯಲ್ಲ, ನಿಯರ್ ದ ಕಂಡಕ್ಟರ್, ಆ ವೈರ್ ಮೂಲಕ ಕರೆಂಟ್ ಫ್ಲೋ ಆದಾಗ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಕಂಡ್ಕೊಳ್ಳೋಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಯೂಸ್ ಮಾಡ್ಕೋತಿದ್ವಿ. ಅದು ಯಾವ ತರ ಪ್ಯಾಟರ್ನ್ ಆಗಿದೆ ಅಂದ್ರೆ ಎನ್ಸರ್ಕಲ್, ಅಂದ್ರೆ ಸರ್ಕಲ್ ಶೇಪ್ ಅಲ್ಲಿ ಫಾರ್ಮ್ ಆಗಿದೆ ಅಂತ ಅರ್ಥ. ಅಂದ್ರೆ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸರೌಂಡಿಂಗ್, ಅದು ಸುತ್ತಮುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋ ತೋರ್ಸಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್ ಅಂತ ತಗೊಂಡಿದೀವಿ. ಇಲ್ಲಿ ನಾನು ಒಂದು ಏನ್ ಚೇಂಜ್ ಮಾಡ್ತೀನಿ ಅಂತಂದ್ರೆ, ಈ 2 ಆಂಪಿಯರ್ ಏನಿದೆಯಲ್ಲ 5 ಆಂಪಿಯರ್ಗೆ ಕನ್ವರ್ಟ್ ಮಾಡ್ತೀನಿ ಯೂಸಿಂಗ್ ರಿಯೋಸ್ಟಾಟ್. ಈ ರಿಯೋಸ್ಟಾಟ್ ಯೂಸ್ ಮಾಡಿಕೊಂಡು ಆ 2 ಆಂಪಿಯರ್ನ ಇನ್ಕ್ರೀಸ್ ಮಾಡ್ತೀನಿ, ಕರೆಂಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ ಈ ಸರ್ಕಲ್ಸ್ಗೆ, ಅದೇನಾಗುತ್ತಂದ್ರೆ ನಂಬರ್ ಆಫ್ ಸರ್ಕಲ್ಸ್ ಇನ್ಕ್ರೀಸಸ್. ಇಲ್ಲಿ ಬರೀ 4 ಲೈನ್ಸ್ ಇದೆ, ನಾನು ಇನ್ಕ್ರೀಸ್ ಮಾಡಿದಾಗ ಈ ನಂಬರ್ಸ್ 10 ಲೈನ್ಸ್ ಆಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಆಮ್ ಕನ್ಸಿಡರಿಂಗ್ ದೀಸ್ ನಂಬರ್ಸ್, ನಾಟ್ ಎಕ್ಸಾಕ್ಟ್ಲಿ 4 and 10. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅರ್ಥ ಮಾಡಿಸ್ಕೊಳ್ಳೋಕೆ ನಾನು ಈ ತರ 4 ಮತ್ತೆ 10 ಅಂತ ಯೂಸ್ ಮಾಡ್ತಾ ಇದ್ದೀನಿ. 2 ಆಂಪಿಯರ್ ಇದ್ದಾಗ ಬರೀ 4 ಲೈನ್ಸ್ ಇದೆ. ಅದೇ 10 ಲೈನ್ಸ್, ಅದೇ ಕರೆಂಟ್ 5 ಆಂಪಿಯರ್ ಇದ್ದಾಗ ಈ ಲೈನ್ಸ್ ಎಷ್ಟಾಗಿದೆ, ಮೀನ್ಸ್ ಸರ್ಕಲ್ಸ್ ಎಷ್ಟಾಗಿದೆ, 10 ಸರ್ಕಲ್ಸ್ ಆಗಿದೆ. ಅಂದ್ರೆ ಇದ್ರ ಪ್ರಕಾರ ಈ ತರ 10 ಲೈನ್ಸ್ ಫಾರ್ಮ್ ಆಗುತ್ತೆ. ನೋಡಿ, ಇದ್ರ ಮಧ್ಯೆ ಒಂದ್ ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ಗೆ ಸ್ಪೇಸಿಂಗ್ ನೋಡಿ, ಸ್ಪೇಸಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಂತಂದ್ರೆ ಸ್ಟ್ರೆಂತ್ ಈಸ್ ಡಿಕ್ರೀಸಿಂಗ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಡಿಕ್ರೀಸಿಂಗ್ ಅಂತ ಅರ್ಥ. ಹಿಯರ್ ನಾವು ಏನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ, ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸಸ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಮತ್ತೆ ಡಿಸ್ಟೆನ್ಸ್ ಹೇಗಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸಸ್. 1 ಪಾಯಿಂಟ್. ಮತ್ತೇನಂತಂದ್ರೆ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ? ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನೋಡಿ, ಈ ಸ್ಪೇಸಿಂಗ್, ಈ ಸರ್ಕಲ್ ಸ್ಪೇಸಿಂಗು ಮತ್ತೆ ಈ ಸರ್ಕಲ್ ಸ್ಪೇಸಿಂಗ್ ನೋಡಿ, ಅಂದ್ರೆ ಒಂದ್ ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ಗಿರೋ ದೂರ ಇಲ್ಲಿ ನೋಡಿ, ದೂರ ಜಾಸ್ತಿ ಇದೆ. ಒಂದ್ ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ಗೆ ದೂರ ಜಾಸ್ತಿ ಇದೆ. ಬಟ್ ಇಲ್ಲಿ ನೋಡಿ, ದೂರ ತುಂಬಾ ಕಮ್ಮಿ ಇದೆ. ದೂರ ಕಮ್ಮಿ ಇದೆ ಅಂತಂದ್ರೆ ಏನಾಗುತ್ತೆ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೋರ್ ಅಂತ. ಇಷ್ಟ ಅರ್ಥ ಆಯ್ತಾ? ಸೊ ಥರ್ಡ್ ಪಾಯಿಂಟ್ ಏನಂತಂದ್ರೆ
the strength of the magnetic field, strength of the magnetic field is directly proportional to the magnitude of current. Magnitude of current. ಇನ್ನೊಂದೇನು, ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾವುದಕ್ಕೆ? ಡಿಸ್ಟೆನ್ಸ್ಗೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಡಿಗ್ರೀಸ್ ಆಗುತ್ತೆ. ಅದೇ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಂತ. ಕರೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೇರ ಅನುಪಾತ, ವಿಲೋಮ ಅನುಪಾತ. ನೇರ ಅನುಪಾತಕ್ಕೆ ಯಾವುದು? ಕರೆಂಟ್ಗೆ. ವಿಲೋಮ ಅನುಪಾತಕ್ಕೆ ಯಾವುದು? ಡಿಸ್ಟೆನ್ಸ್ಗೆ. ಡಿಸ್ಟೆನ್ಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ದೂರ ಎಷ್ಟು ಬೆಳೆಯುತ್ತಲ್ಲ ಅಷ್ಟು ಸ್ಟ್ರೆಂತ್ ಡಿಗ್ರೀಸ್ ಆಗುತ್ತೆ. ಅದೇ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್. ಬಟ್ ಇಲ್ಲಿ ನೋಡಿ, ಡೈರೆಕ್ಷನ್ ನೀವು ನೋಡ್ಬೋದು. ಇಲ್ಲಿ ಅಪ್ವರ್ಡ್ ಇನ್ ಡೈರೆಕ್ಷನ್, ಇಲ್ಲಿ ಡೌನ್ವರ್ಡ್ ಇನ್ ಡೈರೆಕ್ಷನ್. ಈ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ ಚೇಂಜ್ ಮಾಡ್ಬೋದಾ? ಒಂದು ಕ್ವಶನ್ ನನಗೆ. ಈ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ ಚೇಂಜ್ ಮಾಡ್ಬೋದಾ? ಆಬ್ವಿಯಸ್ಲಿ ಚೇಂಜ್ ಮಾಡ್ಬೋದು. ಹೇಗೆ ಅಂತಂದ್ರೆ, ಈ ಟರ್ಮಿನಲ್ ಚೇಂಜ್ ಮಾಡಿದ್ರೆ ಸಾಕು. ಇಲ್ಲಿ ಪಾಸಿಟಿವ್ ಜಾಗದಲ್ಲಿ ನೆಗೆಟಿವ್ ಕನೆಕ್ಟ್ ಮಾಡು, ನೆಗೆಟಿವ್ ಜಾಗದಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡು. ಈ ಡೈರೆಕ್ಷನ್ಸ್ ಏನಿದೆಯಲ್ಲ, ಇದು ಕೆಳಗಡೆ ಆಗುತ್ತೆ, ಇವು ಮೇಲ್ಗಡೆ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಅಕಾರ್ಡಿಂಗ್ ಟು ದ direction of flow of current. Just if you reverse the terminals, ಇಲ್ಲಿ direction of magnetic fields lines also changes. ಇಷ್ಟು ಈ ಸ್ಟ್ರೈಟ್ ವೈರ್ ಬಗ್ಗೆ ಆಯಿತು, ಸರಿನಾ? ನೆಕ್ಸ್ಟ್ ಏನು, ಇಲ್ಲಿ ಡೈರೆಕ್ಷನ್ ಅಂತ ಹೇಳ್ತಿದ್ವಿ. ಪ್ರಾಕ್ಟಿಕಲಿ ನಾವು ಕಾಂಪಸ್ ಯೂಸ್ ಮಾಡಿಕೊಂಡು ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಫೈಂಡ್ ಮಾಡ್ತಾ ಇದ್ವಿ. ಬಟ್ ಥಿಯರಿಟಿಕಲಿ ಯಾವ ತರ ಹೇಳಬೇಕು? ಪ್ರಾಕ್ಟಿಕಲಿ ನಮಗೆ ಮ್ಯಾಗ್ನೆಟಿಕ್ ನೀಡಲ್ ಇದೆ ಅಥವಾ ಕ್ಯಾಂಪಸ್ ಇದೆ, ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಮಾಡಬಹುದು. ಅದೇ ಥಿಯರಿಟಿಕಲಿ ಯಾವ ತರ ಹೇಳ್ಬೋದು? ಯಾವ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಮಾಡಬಹುದು? ಅದಕ್ಕೆ ಉತ್ತರ ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವೆಲ್ಲ ಅಬ್ಸರ್ವೇಷನ್ ಮಾಡಿ, ಇದೇನಿದೆಯಲ್ಲ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಅನ್ಕೊಳ್ಳಿ. ಈ ಟಿಪ್ ಇದೆಯಲ್ಲ, ಇದನ್ನ ಡೈರೆಕ್ಷನ್ ಆಫ್ ಕರೆಂಟ್ ಅನ್ಕೊಳ್ಳಿ. ಡೈರೆಕ್ಷನ್ ಆಫ್ ಕರೆಂಟ್ ಇಲ್ಲಿ ನೋಡಿ, ಯಾವ ಕಡೆ ಇದೆ ಡೈರೆಕ್ಷನ್ ಆಫ್ ಕರೆಂಟ್? ಮೇಲ್ಗಡೆಗೆ. ಓಕೆ, ಅಪ್ವರ್ಡ್ ಇನ್ ಡೈರೆಕ್ಷನ್. ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಅಪ್ವರ್ಡ್ ಇನ್ ಡೈರೆಕ್ಷನ್. ಇಲ್ಲಿ ನಾನು ಏನ್ ಮಾಡ್ತೀನಿ, ಈ ಕೈ ತಗೋತೀನಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಒಂದು ರೂಲ್ ಇದೆ, ಓಕೆನಾ? ಏನ್ ಮಾಡ್ತೀನಿ, ನಾನು ಈ ತರ ಇಡ್ಕೊಂತೀನಿ. ಇಲ್ಲಿ ನೋಡಿ, ಈ ತರ ಇಡ್ಕೊಂತೀನಿ. ಈ ತರ ಇಡ್ಕೊಂಡಾಗ ಈ ಥಂಬ್ ಏನಿದೆಯಲ್ಲ, ಇದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಇರುತ್ತೆ. ಈ ತರ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮತ್ತೆ ಈ ಬೆರಳುಗಳೇನಿದೆಯಲ್ಲ, ಎನ್ ಸರ್ಕಲ್ ಆಗುತ್ತೆ. ಈ ತರ ಎನ್ ಸರ್ಕಲ್ ಆಗುತ್ತೆ. ಇಲ್ಲಿ ನೋಡಿ, ಇದೇನಿದೆಯಲ್ಲ ಡೈರೆಕ್ಷನ್ ಆಫ್ ಕರೆಂಟ್. ಈ ಎನ್ ಸರ್ಕಲ್ ಇದೆಯಲ್ಲ, ಸರ್ಕಲ್ ಫಾರ್ಮ್ ಆಗುತ್ತೆ. ಈ ಸರ್ಕಲ್ ಏನಿದೆಯಲ್ಲ, ಈ ಸರ್ಕಲ್ ಏನ್ ಇಂಡಿಕೇಟ್ ಮಾಡುತ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಥಂಬ್ ಏನ್ ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಮೇಲ್ಗಡೆ ಇದೆ, ನಮ್ಗೆ ಯಾವ ತರ ಟರ್ನ್ ಆಗ್ತಿದೆ ನೋಡಿ. ಫಾರ್ ಎಕ್ಸಾಂಪಲ್, ಯಾವ ತರ ಟರ್ನ್ ಆಗ್ತಿದೆ? ಗಡಿಯಾರ ನೋಡಿದ್ರಲ್ಲ, ಗಡಿಯಾರ ಯಾವ ತರ ಮೂವ್ ಆಗುತ್ತೆ? ಅದನ್ನ ನಾವು ಕ್ಲಾಕ್ ವೈಸ್ ಅಂತೀವಿ. ಅದೇ ಅಪೋಸಿಟ್ ಅಲ್ಲಿ ಮೂವ್ ಆಗ್ತಿದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಆಗ್ತೀವಿ. ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ಯಾವ ತರ ಮೂವ್ ಆಗ್ತಿದೆ? ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎ ಕ್ಲಾಕ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಎ ಕ್ಲಾಕ್. ಆ ಮುಳ್ಳು ಇರುತ್ತಲ್ಲ, ಮುಳ್ಳಿನ ಮುಖಾಂತರ ನಡೀತಾ ಮುಳ್ಳು ಯಾವ ತರ ಟರ್ನ್ ಆಗ್ತಿದೆ ಅದೇ ತರ ಟರ್ನ್ ಆಗ್ತಿದೆನಾ, ಅಥವಾ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಟರ್ನ್ ಆಗ್ತಿದೆನಾ ನೋಡಿ. ಸೊ
ಹಿಯರ್ ಆಂಟಿ ಕ್ಲಾಕ್ ವೈಸ್. ನೋಡಿ, ಆಂಟಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದ್ರೆ ಈ ತರ. ಅರ್ಥ ಆಗ್ತಿದೆನಾ? ಈ ತರ 9, 10, 11, 12, 1, 2, 3, 4, 6 ಈ ತರ ಕ್ಲಾಕ್ ರೊಟೇಟ್ ಆಗ್ತದೆ. ಇಲ್ಲಿ ಏನಾಗ್ತಿದೆ? ಇಲ್ಲಿ ಉಲ್ಟಾ ರೊಟೇಟ್ ಆಗ್ತಿದೆ. ಸರ್ಕಲ್ ನೋಡಿ, ಆಂಟಿ ಕ್ಲಾಕ್ ವೈಸ್. ಸೊ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಂಟಿ ಕ್ಲಾಕ್ ವೈಸ್. ಅದನ್ನೇ ನಾನು ಡೈರೆಕ್ಷನ್ ಆಫ್ ಕರೆಂಟ್ನ ಡೌನ್ವರ್ಡ್ ಮಾಡಿದ್ರೆ, ಈ ತರ ಮಾಡಿದ್ರೆ ಸೇಮ್ ಏನ್ ಮಾಡ್ಬೇಕು? ನೀನು ರೈಟ್ ಹ್ಯಾಂಡ್ ತಗೋಬೇಕು, ತಮ್ ರೂಲ್. ತಮ್ ಯಾವ ಕಡೆ ಇರಬೇಕು? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ ತರ. ಇವಾಗ ಏನ್ ಮಾಡ್ಬೇಕು? ಎನ್ ಸರ್ಕಲ್ ಮಾಡು. ಇವಾಗ ಯಾವ ತರ ಇದೆ? ಯಾವ ತರ ಇದೆ? ಇಲ್ಲಿ ನೋಡಿ, ಈ ತರ ಮೂವ್ ಆಗ್ತದೆ ಸರ್ಕಲ್. ಸೊ ಈ ತರ ಮೂವ್ ಆದ್ರೆ ಏನಾಗುತ್ತೆ? ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್? ಕ್ಲಾಕ್ ವೈಸ್. ಸೊ ಇವಾಗ ಕರೆಂಟ್ ಡೌನ್ವರ್ಡ್ ಆಗ್ತಿದ್ರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. Direction of current is downward. Okay, when the direction of current is downward, the magnetic field direction is clockwise. If the direction of current is upward, the direction of magnetic field lines is anti-clockwise. ಅರ್ಥ ಆಯ್ತಾ? ಅದನ್ನೇ ನಾವು ಮ್ಯಾಕ್ಸ್ವೆಲ್ಸ್ ಥಂಬ್ ರೂಲ್ ಅಂತ ಕರಿತೀವಿ. ಇನ್ನೊಂದು ಕರೀತಾರೆ ಸ್ಕ್ರೂ ರೂಲ್ ಅಂತ ಕರೀತಾರೆ. ನಾವು ಸ್ಕ್ರೂ ಟೈಟ್ ಮಾಡೋದು, ಲೂಸ್ ಮಾಡೋದು ಮಾಡ್ತೀವಲ್ಲ, ಟೈಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಕ್ಲಾಕ್ ವೈಸಲ್ಲಿ ತಿರುಗಿಸ್ತೀವಿ. ಓಕೆನಾ? ಅದೇ ಲೂಸ್ ಮಾಡ್ಬೇಕಂದ್ರೆ ಆಂಟಿ ಕ್ಲಾಕ್ ವೈಸಲ್ಲಿ ತಿರುಸ್ತಾ ಇರ್ತೀವಿ. ಸೊ ಅದನ್ನು ಮೂವ್ ಆಗುತ್ತಲ್ಲ, ಯಾವುದು? ಆ ಸ್ಕ್ರೂ. ಇವಾಗ ಸ್ಕ್ರೂ ಒಳಗೆ ಹೋಗ್ತಾ ಇದ್ರೆ ಅದು ಡೈರೆಕ್ಷನ್ ಆಫ್ ಕರೆಂಟ್. ಸ್ಕ್ರೂ ಒಳಗೆ ಹೋಗ್ತಿದ್ರೆ ಡೈರೆಕ್ಷನ್ ಆಫ್ ಕರೆಂಟ್. ಇದು ಏನು ಟರ್ನ್ ಆಗ್ತಿದೆಯಲ್ಲ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಥರ ಆಗ್ತದೆ? ಈ ಥರ ಟರ್ನ್ ಮಾಡಿದಾಗ ಕರೆಂಟ್ ಒಳಗೆ ಹೋಗ್ತಾ ಇರುತ್ತೆ. ಆ ಸ್ಕ್ರೂ ಯಾವ ಥರ ತಿರುಗ್ತಾ ಇರುತ್ತೆ? ಕ್ಲಾಕ್ ವೈಸಲ್ಲಿ. ಅದೇ ನೀವು ಮೇಲ್ಗಡೆ ಲೂಸ್ ಮಾಡಿದಾಗ ಏನಾಗುತ್ತೆ? ಆ ಸ್ಕ್ರೂ ಮೇಲೆ ಬರ್ತಾ ಇರುತ್ತೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಮೇಲ್ಗಡೆ. ಹೌ ದ ಸ್ಕ್ರೂ ಈಸ್ ರೊಟೇಟಿಂಗ್? ಯಾವ ತರ ಅದು ಮೊಳೆ ತಿರುಗ್ತಾ ಇದೆ? ಆಂಟಿ ಕ್ಲಾಕ್ ವೈಸ್. ಅದಕ್ಕೆ ಇದನ್ನ ಮ್ಯಾಕ್ಸ್ವೆಲ್ಸ್ ಥಂಬ್ ರೂಲ್ನ ಸ್ಕ್ರೂ ರೂಲ್ ಅಂತಾನು ಕರೀತಾರೆ. ಇಷ್ಟ ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ? ಇಲ್ಲಿ ನೋಡಿ, ಈ ಥಂಬ್ ಏನು ಇಂಡಿಕೇಟ್ ಮಾಡ್ತಲ್ಲ, ಡೈರೆಕ್ಷನ್ ಆಫ್ ಕರೆಂಟ್. ಈ ಡೈರೆಕ್ಷನ್ ಏನಿದೆಯಲ್ಲ, ಸರ್ಕಲ್ ಅಲ್ಲಿ ತೋರಿಸಿದ್ರೆ, ಒಂದು ಸರ್ಕಲ್ ತೋರಿಸಿದ್ರೆ, ಆ ಸರ್ಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮತ್ತೆ ಎಲ್ಲಿ ನೋಡಿ, ಅಪ್ವರ್ಡ್ ಡೈರೆಕ್ಷನ್, ಡೌನ್ವರ್ಡ್ ಡೈರೆಕ್ಷನ್. ಅಪ್ವರ್ಡ್ ಇದ್ದಾಗ ಏನಾಗುತ್ತೆ? ಆಂಟಿ ಕ್ಲಾಕ್ ವೈಸ್. ಅದೇ ಡೌನ್ವರ್ಡ್ ಇದ್ದಾಗ ಕ್ಲಾಕ್ ವೈಸ್. ಇಷ್ಟೇ. ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ತೀರಾ? ವಿಚ್ ರೂಲ್ ಈಸ್ ಯೂಸ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ನಿಮ್ಮ ಆನ್ಸರ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅವ್ರೇನು ಕೇಳ್ತಿದಾರೆ ಅಂದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೇಳ್ತಿದ್ದಾರೆ. ಅದರಿಂದ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡಬೇಕು. ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಏನಿದೆ ಇಲ್ಲಿ. ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ದಿಸ್ ಫಿಂಗರ್ಸ್ ಇಂಡಿಕೇಟ್ಸ್, ಎನ್ಸರ್ಕಲ್ಡ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆನಾ? ಇಷ್ಟ ಆಯಿತು. ಸೊ ಇಲ್ಲಿ ನಾನು ಬರೀತೀನಿ, thumb indicates the direction of current. ಮತ್ತೆ encircled fingers. ಫಿಂಗರ್ಸ್ ಯಾವ ತರ ಫಾರ್ಮ್ ಆಗ್ತದೆ? ಸರ್ಕಲ್ ಫಾರ್ಮ್ ಅಲ್ಲಿ ತಾನೆ? encircled fingers ಏನ್ ಇಂಡಿಕೇಟ್ ಮಾಡುತ್ತೆ? ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟು ಓಕೆನಾ? ಅದಾದ್ಮೇಲೆ ಇಲ್ಲಿ ನಾವು ಯಾವ ತರ ವೈರ್ ಕನ್ಸಿಡರ್ ಮಾಡಿದೀವಿ? ಸ್ಟ್ರೇಟ್ ವೈರ್. ನಮಗೆ ಸರ್ಕಲ್ ಅಲ್ಲಿ ಫಾರ್ಮ್ ಆಗುತ್ತೆ. ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ಇನ್ ಸರ್ಕಲ್ ಫಾರ್ಮ್ ವೆನ್ ದ ವೈರ್ ಇಸ್ ಇನ್ ಸ್ಟ್ರೇಟ್ ಫಾರ್ಮ್. ಓಕೆ, ಸ್ಟ್ರೇಟ್ ಆಗಿದ್ದಾಗ, ಸ್ಟ್ರೇಟ್ ಶೇಪ್ ಅಲ್ಲಿದ್ದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಅ ಫಾರ್ಮ್ ಆಫ್ ಸರ್ಕಲ್, ರೈಟ್? ಬಟ್ ನಮ್ಗೆ ಕ್ವಶನ್ ಏನಂತಂದ್ರೆ, ಏನು ಆಗುತ್ತೆ ಸಪೋಸ್ ದ ವೈರ್ ಇಟ್ ಈಸ್ ನಾಟ್ ಇನ್ ದ ಸ್ಟ್ರೇಟ್ ಫಾರ್ಮ್ ಅಥವಾ ಸ್ಟ್ರೇಟ್ ಶೇಪ್ ಅಲ್ಲಿ ಇಲ್ಲದೆ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇರುತ್ತೆ ಅನ್ನೋದು ನೋಡೋಣ. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಒಂದು ಸರ್ಕ್ಯುಲರ್ ಲೂಪ್ ತಗೋತೀನಿ. ಇನ್ನೊಂದು ಏನು ತಗೋತೀನಿ ಅಂತಂದ್ರೆ
ಸೊಲೆನಾಯ್ಡ್ ಅಂತ ತಗೋತೀನಿ. ಈ ಎರಡರ ಮೂಲಕ ನಾವು ಆರಾಮ್ಸೆ ಅರ್ಥ ಮಾಡ್ಕೋಬಹುದು ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಫೀಲ್ಡ್ ಲೈನ್ಸ್ ವೇರಿ ಆಗುತ್ತೆ ಇಫ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಸ್ಟ್ರೇಟ್ ವೈರ್. ರೆಡಿನಾ? ಬನ್ನಿ ನೋಡೋಣ. ಸೊ ನೆಕ್ಸ್ಟ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಇನ್ ಎ ಲೂಪ್ ಆರ್ ಸರ್ಕ್ಯುಲರ್ ಕಾಯಿಲ್. ಇಲ್ಲಿ ನೋಡಿ, ಈ ಲೂಪ್ ಮತ್ತೆ ಸರ್ಕ್ಯುಲರ್ ಕಾಯಿಲ್. ಇಲ್ಲಿ ನೋಡಿ, ಇದು ಸರ್ಕ್ಯುಲರ್ ಕಾಯಿಲ್, ಇದು ಲೂಪ್ ಅಂತ ಕರಿಬಹುದು ಅಥವಾ ಸರ್ಕ್ಯುಲರ್ ಕಾಯಿಲ್ ಅಂತ ಕರಿಬಹುದು. ಅವರು ಎಕ್ಸಾಮ್ ಅಲ್ಲಿ ಪಾಸಿಬಿಲಿಟಿ ಇದೆ ಏನಂತಂದ್ರೆ, ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿತ್ ರೆಸ್ಪೆಕ್ಟ್ ಟು ಲೂಪ್ ಆರ್ ಸರ್ಕ್ಯುಲರ್ ಕಾಯಿಲ್ ಅಂತ ಕೇಳ್ತಾರೆ. ಆವಾಗ ಈ ತರ ನೀವು ಡ್ರಾ ಮಾಡಬೇಕು. ಅದೇನಪ್ಪ ಅಂತಂದ್ರೆ, ನೀವು ನೋಡ್ಬೋದು, ಕಾಣಿಸ್ತಿದೆನಾ ಡಯಾಗ್ರಾಮ್? ಯಾ, ಸೊ ಇಟ್ ಈಸ್ ಯಾ ಅಪಿಯರಿಂಗ್ ವೆರಿ ವೆಲ್, ಫೈನ್. ಇಲ್ಲಿ ಯಾವುದು ಗ್ರೀನ್ ಕಲರ್ ತಗೊಳ್ತಾನೆ, ಇಲ್ಲ ಪಿಂಕ್ ಕಲರ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಓಕೆ, ಗ್ರೀನ್ ಕಲರ್ ತಗೋತೀನಿ. ಸೊ ಜಸ್ಟ್ ಇದೇನಿದಿಲ್ಲ, ಲೂಪ್ ಇದೆ ತಾನೆ, ಸರ್ಕಲ್. ಓಕೆನಾ? ಇದರಲ್ಲಿ ಕರೆಂಟ್ ಫ್ಲೋ ಆದಾಗ ಯಾವ ತರ ಆಗುತ್ತೆ ಅನ್ನೋದು ನಾವು ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಕರೆಂಟ್ ಈ ತರ ಫ್ಲೋ ಆಗ್ತಿದೆ, ಕರೆಂಟ್ ಈ ತರ ಫ್ಲೋ ಆಗ್ತಿದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಫ್ಲೋ ಆಗ್ತಿದೆ. ಓಕೆನಾ? ಈ ಟೈಮಲ್ಲಿ ಯಾವ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಆಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ಫ್ಲೋ ಆಗ್ತಿದೆ ಅನ್ಕೊಳ್ಳಿ. ಯಾವ ರೂಲ್ ಯೂಸ್ ಮಾಡಬೇಕು ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್? ರೈಟ್ ಹ್ಯಾಂಡ್ ಥಂಬ್ ರೂಲ್. ಯಾರ್ದು? ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಎಕ್ಸಾಮ್ ಅಲ್ಲಿ ಈ ತರ ಕನ್ಫ್ಯೂಸ್ ಮಾಡ್ತಾರೆ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತಾನೆ ಕೇಳ್ತಾರೆ. ಬಿ ಕೇರ್ಫುಲ್. ಓಕೆ, ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದ ರೂಲ್ ಈಸ್ ಯೂಸ್ಡ್ ಬೈ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅದನ್ನ ಮಾತ್ರ ಯೂಸ್ ಮಾಡ್ತಾರೆ. ಓಕೆನಾ? ಈ ಪ್ಲೇಸ್ ಅಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನೇನ್ ಮಾಡ್ತೀನಿ, ಡೈರೆಕ್ಷನ್, ಈ ಥಂಬ್ ಏನ್ ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಕರೆಂಟ್. ಇಟ್ ಈಸ್ ಇನ್ ದ ಫಾರ್ಮ್, ಒಳಗಡೆ ಹೋಗ್ತಾ ಇದೆ. ಸೊ ಸರ್ಕಲ್ ಈ ತರ ಫಾರ್ಮ್ ಆಗ್ತಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ತರ ಫಾರ್ಮ್ ಆಗುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ? ಔಟ್ಸೈಡ್ ಆಗ್ತಿದೆ, ಇಲ್ಲಿ ಔಟ್ಸೈಡ್ ಬರ್ತಾ ಇದೆ, ಇಲ್ಲಿ ಇನ್ಸೈಡ್ ಹೋಗ್ತಾ ಇದೆ. ಈ ತರ ಫಾರ್ಮ್ ಆಗುತ್ತೆ. ಅದೇ ನಾನು ಈ ಕಡೆ ತಗೊಂಡ್ರೆ, ದ ಡೈರೆಕ್ಷನ್ ಆಫ್ ಕರೆಂಟ್ ವಿಲ್ ಬಿ ಈ ತರ ಕಂಪ್ಲೀಟ್ ಸರ್ಕಲ್ ಆಗ್ಬೇಕಲ್ಲ. ಕಂಪ್ಲೀಟ್ ಸರ್ಕಲ್ ಆದಾಗ ಸೇಮ್ ರೈಟ್ ಹ್ಯಾಂಡ್ ಥಂಬ್ ರೂಲೇ ಯೂಸ್ ಮಾಡ್ತೀನಿ. ಡೈರೆಕ್ಷನ್ ಆಫ್ ಕರೆಂಟ್ ಅರ್ಥ ಆಗ್ತಿದೆನಾ? ಡೈರೆಕ್ಷನ್ ಆಫ್ ಕರೆಂಟ್. ಇವಾಗ ಸರ್ಕಲ್ ಮಾಡ್ತೀನಿ. ಸರ್ಕಲ್ ಮಾಡಿದಾಗ ಏನಾಗುತ್ತೆ? ಸರ್ಕಲ್ ಈ ತರ ಮಾಡಿದಾಗ ಇದು ಔಟ್ಸೈಡ್ ಏನಿದೆಯಲ್ಲ ಈ ತರ ಆಗುತ್ತೆ, ಇನ್ಸೈಡ್ ಏನಿದೆಯಲ್ಲ ಈ ತರ ಡೈರೆಕ್ಷನ್ ಬರುತ್ತೆ. ಅಷ್ಟಾಯ್ತಾ? ರೈಟ್ ಸೈಡ್ ಆಸ್ ವೆಲ್ as ಲೆಫ್ಟ್ ಸೈಡ್ ಯಾವ ತರ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಬಟ್ ಇನ್ಸೈಡ್ ನೋಡಿ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ನೋಡಿ ಒಂದ್ಸತಿ, ಒಂದೇ ಡೈರೆಕ್ಷನ್ ಅಲ್ಲಿ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸೇಮ್ ಎಲ್ಲಾನು ಈ ತರ ಇದೆ. ಓಕೆನಾ? ಸೊ ಇಷ್ಟು ಅಬ್ಸರ್ವೇಷನ್ ಮಾಡ್ತಾರೆ. ಈ ಅಬ್ಸರ್ವೇಷನ್ ಮೂಲಕ ನಾವು ಒಂದೊಂದೇ ಪಾಯಿಂಟ್ ನ ಬರೆಯೋಣ. ಏನು? ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, the circular coil, the current carrying circular coil or loop produces magnetic field. Yes, ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ನಿಯರ್ ದ ವೈರ್ ನೋಡಿ, ನಿಯರ್ ದ ವೈರ್ ಯಾವ ತರ ಅಂತಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಯಾವ ತರ ಇದೆ? ನಿಯರ್ ದ ವೈರ್ ಕರೆಂಟ್ ಕ್ಯಾರಿಂಗ್ ವೈರ್. ಓಕೆ, the direction of magnetic field lines
can be determined by Maxwell right hand thumb rule. ರೈಟ್ ಆ್ಯಂಡ್ ಥಂಬ್ ರೂಲ್. ಇಷ್ಟ ಆಯ್ತಾ? ಮತ್ತೆ ಥರ್ಡ್ ಪಾಯಿಂಟ್ ನೋಡಿ, ನಿಯರ್ ದ ದಿಸ್ ಸೈಡ್ ಆಸ್ ವೆಲ್ as ದಿಸ್ ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಇದೆ? ಸರ್ಕಲ್ ಶೇಪಲ್ಲಿ ಇದೆ. ಬಟ್ ದ ಸ್ಪೇಸ್ ಈಸ್ ಎನ್ಕ್ಲೋಸ್ಡ್. ದ ಸ್ಪೇಸ್ ಈಸ್ ಎನ್ಕ್ಲೋಸ್ಡ್ ಬೈ ದ ವೈರ್ in the space. In the space enclosed by the wire. ಇಲ್ಲಿ ನೋಡಿ, enclosed by the wire. ಇಲ್ಲಿ ಇದ್ರ ಮಧ್ಯೆ ಅಥವಾ ಇದ್ರ ಮಧ್ಯೆ ಯಾವ ತರ ಇದೆ? The direction of magnetic field. The direction of magnetic field is in the same direction. ಅಲ್ವಾ? ಇಲ್ಲಿ ನೋಡಿ, enclosed by the space, enclosed by the wire, the space enclosed by the wire. ಈ ರೀಸನ್ ಅಲ್ಲಿ ನೋಡಿ ಯಾವ ತರ ಇದೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಅಪ್ವರ್ಡ್ ಅಲ್ವಾ? ಸೇಮ್ ವೇ, ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಅದನ್ನ ನಾವು ಇಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ಹೇಳ್ತಿರೋದು. ಮತ್ತೆ ಫೋರ್ತ್ ಪಾಯಿಂಟ್ ಅಲ್ಲಿ ಈ ಸರ್ಕಲ್ ಏನಿದೆಯಲ್ಲ ಸ್ಪೇಸಿಂಗ್, ಅದೇ ನಾನು ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸ್ಪೇಸಿಂಗ್ ಕಮ್ಮಿ ಆಗುತ್ತೆ. ಸ್ಪೇಸಿಂಗ್ ಕಮ್ಮಿ ಆದ್ರೆ ಏನಾಗುತ್ತೆ? ಸ್ಟ್ರೆಂತ್ ಆಫ್ ದ ಫೀಲ್ಡ್ ಇನ್ಕ್ರೀಸಸ್ ಅಂತ ಅರ್ಥ. ಸ್ಟ್ರೆಂತ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಲಾಸ್ಟ್ ಏನಂತಂದ್ರೆ, ಲಾಸ್ಟ್ ಪಾಯಿಂಟ್ ನಾವು ಬರ್ದ್ವಲ್ಲ ಇದಕ್ಕೆ ಸ್ಟ್ರೈಟ್ ವೈರ್ಗೆ, ಅದೇ ತರ ಯೋರ್ ದ ಮ್ಯಾಗ್ನಿಟ್ಯೂಡ್ ಆಫ್ the strength of the field is directly proportional to the magnitude of current ಅಂತ. ಎಷ್ಟು ನಾವು ಕರೆಂಟ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವೋ ಅಷ್ಟೇ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಯ್ತಾ? ನಾವಿಲ್ಲಿ ಏನು ಸ್ಟಡಿ ಮಾಡಬೇಕಾಗಿರೋದೇನೆಂದ್ರೆ, ಜಸ್ಟ್ ಪ್ಯಾಟರ್ನ್ ನಾವು ಸ್ಟಡಿ ಮಾಡಬೇಕು. ಪ್ಯಾಟರ್ನ್ ಯಾವ ತರ ಇದೆ? ನಿಯರ್ ದ ವೈರ್ ಇಟ್ ಈಸ್ ಆಲ್ಮೋಸ್ಟ್ ಸರ್ಕಲ್. ಇಲ್ಲಿ ನೋಡಿ, ಆಲ್ಮೋಸ್ಟ್ ಸರ್ಕಲ್. ಇಲ್ಲಿ ನೋಡಿ, ದಿಸ್ ಪಾರ್ಟ್ ಆಲ್ಮೋಸ್ಟ್ ಸರ್ಕಲ್. ಇಲ್ಲಿ ನೋಡಿ, ಈ ಪಾರ್ಟ್ almost a circle. This part is almost a circle. But near the wire, it is completely circle. It is completely circle. Matte, the space enclosed by the wires, the direction of magnetic field line is in the same direction. Astaitu. Matte, the center of the space enclosed by the wire, that is a current carrying wire. ಏನಿದೆ? ಪ್ಯಾರಲಲ್ ಲೈನ್ಸ್ ಇದೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಪ್ಯಾರಲಲ್ ಲೈನ್ಸ್ ಇದೆ. ಅದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಆಲ್ಮೋಸ್ಟ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸ್ಟ್ರೆಂತ್ ವಿಲ್ ಬಿ ರಿಮೈನ್ ಸೇಮ್ ಆ ಪ್ಲೇಸ್ ಅಲ್ಲಿ ಮಾತ್ರ, ಮಿಡ್ ಪಾಯಿಂಟ್ ಅಲ್ಲಿ. ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ಸ್ಟ್ರೇಟ್ ಲೈನ್ ಇದೆ ತಾನೆ? ಸ್ಟ್ರೇಟ್ ಲೈನ್ ಇದೆ ಅಂತಂದ್ರೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್, ಸೇಮ್ ಆಗಿದೆ, ಡಿಫ್ರೆಂಟ್ ಆಗಿಲ್ಲ, ಸೇಮ್ ಆಗಿದೆ ಅಂತ ಅರ್ಥ. ಎಷ್ಟು ಸರ್ಕ್ಯುಲರ್ ಕಾಯಿಲ್ ಅಥವಾ ಲೂಪ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಇನ್ ಎ ಲೂಪ್ ಆರ್ ಸರ್ಕ್ಯುಲರ್ ಕಾಯಿಲ್. ಇಷ್ಟು ತಿಳ್ಕೊಂಡ್ರೆ ಸಾಕು. ನೋಡಿ, ಸ್ಕ್ರೀನ್ ಶಾಟ್ ಏನಾದ್ರು ತಗೊಳ್ಳಿ. ಜಸ್ಟ್ ನಾವು ಏನು ತಿಳ್ಕೊಬೇಕಂತಂದ್ರೆ ಜಸ್ಟ್ ಪ್ಯಾಟರ್ನ್ ಸ್ಟಡಿ ಮಾಡಬೇಕು. ಇಲ್ಲಿ ನೋಡಿ, ನಾನು ಏನಾದರೂ ಈ ಟರ್ಮಿನಲ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಈ ಡೈರೆಕ್ಷನ್ಗಳಿಗೆ, ಈ ಡೈರೆಕ್ಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ ತಾನೆ? ಇದು ಅಪ್ವರ್ಡ್ ಇದೆ, ನಾನು ಏನಾದ್ರು ಚೇಂಜ್ ಮಾಡಿದ್ರೆ ಇದು ಪಾಸಿಟಿವ್ ಇದ್ದು ನೆಗೆಟಿವ್, ನೆಗೆಟಿವ್ ಇದ್ದು ಪಾಸಿಟಿವ್ ಮಾಡಿದ್ರೆ ಈ ಡೈರೆಕ್ಷನ್ ಡೌನ್ವರ್ಡ್ ಆಗುತ್ತೆ. ಈ ತರ ಇಲ್ಲೇನಾಗುತ್ತೆ? ಇಲ್ಲೇನೂ ಅಷ್ಟೇ ಡೌನ್ವರ್ಡ್ ಆಗುತ್ತೆ. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ರಿವರ್ಸ್ಡ್ ಇಫ್ ದ ಕರೆಂಟ್ ಈಸ್ ರಿವರ್ಸ್ಡ್. ಅಷ್ಟೇ, ಸಿಂಪಲ್. ಲಾಸ್ಟ್ ಕಂಡೀಷನ್, ಲಾಸ್ಟ್ ಪಾಯಿಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ಸರ್ಕ್ಯುಲರ್ ಲೂಪ್ ಆಯ್ತು, ಸರ್ಕ್ಯುಲರ್ ಕಾಯಿಲ್ ಅಥವಾ ಲೂಪ್ ಆಯ್ತು. ಅದೇ ನಾವು ಇನ್ನೊಂದು ಶೇಪ್ ಹೇಳಿದೆ, ಅದು ಏನಂತಂದ್ರೆ ಸೊಲೆನಾಯ್ಡ್ ಅಂತ. ಸೊಲೆನಾಯ್ಡ್ ಅಂತಂದ್ರೆ ಯಾವ ತರ ಗೊತ್ತಾ? ನಾವು ವಾಟರ್ ಹೀಟರ್ ನೋಡಿದೀರಾ? ವಾಟರ್ ಹೀಟರ್ ಯಾವ ತರ ಇರುತ್ತೆ? ಸರ್ಕಲ್ 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 ಆಗುತ್ತೆ. ಫುಲ್ ಕಂಪ್ಲೀಟ್ಲಿ ನಾಟ್ ಸರ್ಕಲ್. ಇಟ್ ಈಸ್ ಲೈಕ್ ನಂಬರ್ ಆಫ್ ಟರ್ನ್ಸ್. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಸರ್ಕಲ್. ಸರಿನಾ?
ಅದು ಯಾವ ತರ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊವೈಡ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ನೋಡೋಣ ಬನ್ನಿ. ಬಿಫೋರ್ ದಿಸ್ ನಾವು ನಾರ್ಮಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಫಾರ್ ಎಕ್ಸಾಂಪಲ್ ಬಾರ್ ಮ್ಯಾಗ್ನೆಟ್ ತಗೊಳ್ಳಿ, ಆರಾಮ್ಸೆ ನೀವು ಐಡೆಂಟಿಫೈ ಮಾಡಬಹುದು. ಇಟ್ ಈಸ್ ದ ನಾರ್ತ್ ಪೋಲ್, ಇಟ್ ಈಸ್ ದ ಸೌತ್ ಪೋಲ್ ಬೇಸ್ಡ್ ಆನ್ ಕಾಂಪಸ್. ಓಕೆ, ಕಾಂಪಸ್ ಯಾವ ತರ, ನೀನೇನಾದ್ರೂ ಆ ಕಾಂಪಸ್ ನಿಯರ್ ಟು ದ ಒನ್ ಪೋಲ್ ತಗೊಂಡ್ ಬಂದ್ರೆ ಆ ನಾರ್ತ್ ಪೋಲ್ ಏನಿದೆಯಲ್ಲ ರೆಡ್ ಕಲರ್ ಅಲ್ಲಿ, ಅದೇನಾದ್ರೂ ಟುವರ್ಡ್ಸ್ ದಟ್ ಪೋಲ್ ಟರ್ನ್ ಆದ್ರೆ ಡೈರೆಕ್ಷನ್ ಚೇಂಜ್ ಟು ದಟ್ ಪರ್ಟಿಕ್ಯುಲರ್ ಪೋಲ್ ಅಂತಂದ್ರೆ ಆ ಪೋಲ್ ಏನಿದೆ ಅಂತ ಸೌತ್ ಅಂತ. ನಾರ್ತ್ ಪೋಲ್ ಟರ್ನ್ ಆಗ್ತಿದೆ ಟುವರ್ಡ್ಸ್ ಸೌತ್, ಯಾಕೆಂದ್ರೆ ಅವು ಅಟ್ರಾಕ್ಟ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಅದೇ ಈ ಮ್ಯಾಗ್ನೆಟಿಕ್ ನೀಡಲ್ ಅಲ್ಲಿ ನಾರ್ತ್ ಪೋಲ್ ಏನಾದರೂ ಡಿಫ್ಲೆಕ್ಟ್ ಅವೇ ಅಂತಂದ್ರೆ ಅದು ಸೇಮ್ ಪೋಲ್ ಅಂತ. ಈ ರೆಡ್ ಕಲರ್ ಏನಿದೆ ಅಲ್ಲ ಅದು ನಾರ್ತ್ ಪೋಲ್, ಡಿಫ್ಲೆಕ್ಟ್ ಆಗಿದೆ ಅಂದ್ರೆ ಅದು ನಾರ್ತ್ ಪೋಲ್ ಅಂತ. ಸೊ ಪ್ರಾಕ್ಟಿಕಲಿ ನಾವು ಐಡೆಂಟಿಫೈ ಮಾಡ್ಬೋದು ಇಟ್ ಈಸ್ ಎ ಸೌತ್ ಪೋಲ್ ಆರ್ ನಾರ್ತ್ ಪೋಲ್ ಅಂತ. ಬಟ್ ಥಿಯರಿಟಿಕಲಿ ಬಂದಾಗ ಇವಾಗ ಕರೆಂಟ್ ಫ್ಲೋ ಆಗ್ತಿದೆ ವೈರಲ್ಲಿ. ಈ ವೈರ್ ಸ್ಟ್ರೇಟ್ ಆಗಿದ್ರೆ ಆರಾಮ್ಸೆ ಫೈಂಡ್ ಮಾಡ್ಬೋದು ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಾ ಇದೆ ಅಂತ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆನಾ? ಅದೇ ನಾವು ಕರೆಂಟ್ ಕ್ಯಾರಿಂಗ್ ವೈರ್ ಅಲ್ಲಿ, ಇವಾಗ ಕರೆಂಟ್ ಕ್ಯಾರಿಂಗ್ ವೈರ್ ಇಸ್ ಆಲ್ಸೋ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್ ಅಲ್ವಾ. ಮ್ಯಾಗ್ನೆಟ್ ಅಂದಮೇಲೆ ಅದಕ್ಕೆ ಪೋಲ್ಸ್ ಇರಲೇಬೇಕು, ಧ್ರುವಗಳು ಇರಲೇಬೇಕು, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಇರಲೇಬೇಕು. ಅದನ್ನ ನಾವು ಯಾವ ತರ ಐಡೆಂಟಿಫೈ ಮಾಡೋದು ಥಿಯರಿಟಿಕಲಿ? ಹೌ ಟು ಐಡೆಂಟಿಫೈ ಥಿಯರಿಟಿಕಲಿ ವಿಚ್ ಈಸ್ ನಾರ್ತ್ ಪೋಲ್ ಅಂಡ್ ವಿಚ್ ಈಸ್ ಸೌತ್ ಪೋಲ್ ಆಫ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ. ಅದಕ್ಕೆ ನಮಗೆ ಒಂದು ರೂಲ್ ಇದೆ, ಫೇಸ್. ಅದು ಹೇಗೆ ಅಂತಂದ್ರೆ ಕ್ಲಾಕ್ ಅನ್ನು ಯೂಸ್ ಮಾಡ್ಕೊಳ್ಳೋದು. ಓಕೆನಾ? ಕ್ಲಾಕ್ ಯೂಸ್ ಮಾಡ್ಕೊಂಡು, ಕ್ಲಾಕ್ ಯಾವ ತರ ಟರ್ನ್ ಆಗುತ್ತೆ ಅನ್ನೋದು ಗೊತ್ತಲ್ಲ. ಸೊ ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್, ಎಡದಿಂದ ಬಲಕ್ಕೆ, ಈ ತರ ಎಡದಿಂದ ಬಲಕ್ಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. ಓಕೆ, ಇಲ್ಲಿ ಮೇಲ್ಗಡೆ, ಅದೇ ಕೆಳಗಡೆ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಈ ತರ ಹೋಗುತ್ತೆ. ಯಾವ ತರ ಗಡಿಯಾರ ಮುಳ್ಳುಗಳು ತಿರುಗುತ್ತಲ್ಲ ಅದನ್ನ ಕ್ಲಾಕ್ ವೈಸ್ ಅಂತ ಕರಿತೀವಿ, ಕ್ಲಾಕ್ ವೈಸ್ ಮೂಮೆಂಟ್ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಅದೇ ಈ ಗಡಿಯಾರದ ಮುಳ್ಳು ಈ ತರ ತಿರುಗ್ತಿದೆ ಅನ್ಕೊಳ್ಳಿ, ಅದೇ ಅಪೋಸಿಟ್ ಅಲ್ಲ ಆದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ನಾವು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ಸರ್ಕ್ಯುಲರ್ ಶೇಪ್ ಅಲ್ಲಿದ್ರೆ, ಲೂಪ್ ಅಲ್ಲಿದ್ರೆ ಯಾವ ತರ ಐಡೆಂಟಿಫೈ ಮಾಡೋದು ಯಾವುದು ಸೌತ್ ಪೋಲ್ ಯಾವುದು ನಾರ್ತ್ ಪೋಲ್ ಅಂತ? ಬಿಕಾಸ್ ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್ ಹ್ಯಾಸ್ ಟೂ ಪೋಲ್ಸ್, ಸೌತ್ ಪೋಲ್ ಆಸ್ ವೆಲ್ as ನಾರ್ತ್ ಪೋಲ್. ಅದರಿಂದ ನಮ್ಗೆ ಯಾವ ತರ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಆ ಒಂದು ರೂಲ್ ಇದೆ, ಅದೇ ನಾವೇನಂತ ಕರಿತೀವಿ ಕ್ಲಾಕ್ ಫೇಸ್ ರೂಲ್ ಅಂತ. ಕ್ಲಾಕ್ ಫೇಸ್ ರೂಲ್, ಕ್ಲಾಕ್ ಫೇಸ್ ರೂಲ್. ಇಲ್ಲಿ ನೋಡಿ, ಇಲ್ಲಿ ಬ್ಯಾಟ್ರಿ ಇದೆ ಅಥವಾ ಸೆಲ್, ಇಲ್ಲಿ ಎರಡು ಕಡೆ ನೋಡಿ. ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಈ ತರ ಮೂವ್ ಆಗ್ತದೆ. ಓಕೆ, ಈ ತರ ಮೂವ್ ಆಗಿ ಈ ತರ ಫ್ಲೋ ಆಗ್ತಿದೆ. ಸರಿನಾ? ಇಲ್ಲಿ ಇದು ಲೂಪ್ ತರನೇ ತಾನೆ, ಇಲ್ಲಿ ನಮ್ಗೆ ಯಾವ ತರ ಕರೆಂಟ್ ಫ್ಲೋ ಆಗ್ತದೆ, ಇಲ್ಲಿ ಬೇಸ್ಡ್ ಆನ್ ಡೈರೆಕ್ಷನ್ ಆಫ್ ಕರೆಂಟ್ ವಿ ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ ಈಸ್ ಅ ಸೌತ್ ಪೋಲ್ ಆರ್ ನಾರ್ತ್ ಪೋಲ್ ಅಂತ. ಇಲ್ಲಿ ಒಂದು ಸರ್ಕಲ್ ಇದೆ ಅನ್ಕೊಳ್ಳಿ, ನನ್ನ ಮುಂದೆ ಒಂದು ಸರ್ಕಲ್ ಇದೆ. ಓಕೆ, ಸರ್ಕಲ್ ಇದೆ, ಇದೇನ ಸರ್ಕಲ್ ಅನ್ಕೊಳ್ಳಿ, ನನ್ನ ಮುಂದೆ ಇದೆ. ಇಲ್ಲಿ ನಿಮಗೆ ಇಲ್ಲಿ ಮಧ್ಯದಲ್ಲಿ ಸರ್ಕಲ್ ಇದೆ, ಇದ್ರ ಮುಂದ್ಗಡೆ ನೀವಿದ್ದೀರಾ, ಈ ಸರ್ಕಲ್ ಹಿಂದ್ಗಡೆ ನಾನಿದ್ದೀನಿ. ನಿಮಗೆ ಈ ಸರ್ಕಲ್ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಇದು ಫಸ್ಟ್ ತಿಳ್ಕೊಳ್ಳಿ, ಮತ್ತೆ ಇದು ಸೆಕೆಂಡ್. ನಿಮಗೆ ಈ ಕರೆಂಟ್ ಯಾವ ತರ ಫ್ಲೋ ಆಗ್ತಿದೆ? ಈ ತರ ಫ್ಲೋ ಆಗ್ತಿದೆ ಅಲ್ವಾ? ಈ ತರ ಫ್ಲೋ ಆಗ್ತದೆ ಆಂಟಿ ಕ್ಲಾಕ್ ವೈಸ್. ಯಾವಾಗ ಕರೆಂಟ್ ಡೈರೆಕ್ಷನ್ ಇರುತ್ತೋ ಅದನ್ನ ನಾರ್ತ್ ಪೋಲ್ ಅಂತ ಕರಿತೀವಿ. ಅಂದ್ರೆ ನಿಮ್ ಸೈಡ್ ಯಾವ ತರ ಕಾಣಿಸ್ತಿದೆ ಅದು ನಾರ್ತ್ ಪೋಲ್ ಆಯ್ತು, ಬಿಕಾಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಎ ಮ್ಯಾಗ್ನೆಟ್. ಓಕೆ, ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್. ಸೊ ನಿಮ್ ಕಡೆ ಏನಾಗ್ತಿದೆ, ಅದು ಆಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತದೆ, ಕರೆಂಟ್ ಈಸ್ ಮೂವಿಂಗ್ ಆಂಟಿ ಕ್ಲಾಕ್ ವೈಸ್. ಬಟ್ ನನ್ನ ಕಡೆ ಯಾವ ತರ ಮೂವ್ ಆಗ್ತದೆ? ಬಿಕಾಸ್ ಸರ್ಕಲ್ ಏನಿದೆ ಮಧ್ಯದಲ್ಲಿ ಇದೆಯಲ್ಲ, ನಿಮಗೆ ನನಗೆ, ನನ್ನ ಕಡೆ ಏನಾಗ್ತಿದೆ ಅಂದ್ರೆ ಇದು ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಿದೆ. ನನ್ನ ಕಡೆ ಏನಾಗ್ತಿದೆ ಕ್ಲಾಕ್ ವೈಸ್ ಅಂತಂದ್ರೆ ಸೌತ್ ಪೋಲ್ ಅಂತ ಕರಿತೀನಿ. ಅಂದ್ರೆ ಈ ಕಡೆ ನೋಡಿದಾಗ ನನಗೆ ಸೌತ್ ಪೋಲ್, ಆ ಕಡೆ ನೋಡಿದಾಗ ನಿಮಗೆ ನಾರ್ತ್ ಪೋಲ್. ಅಷ್ಟೇ, ಸಿಂಪಲ್ ಆಗಿ ಐಡೆಂಟಿಫೈ ಮಾಡೋದು.
Based on direction of current, you can identify whether it is the south pole or north pole. If the direction of current is anti-clockwise, then you can call it as a north pole, and opposite to that, it is the south pole. Means if it is a moving in a clockwise direction, then you can call it as a south pole. Clockwise idre south pole, anti-clockwise idre north pole. ನೋಡಿ ಸಿಂಪಲ್, ಇದನ್ನೇ ಕ್ಲಾಕ್ ಫೇಸ್ ರೂಲ್ ಅಂತ. ಸೊ ಇಲ್ಲಿ ಸೌತ್ ಪೋಲ್ ಅಂತಂದ್ರೆ ಸೌತ್ ಪೋಲ್ ಏನು, ಕ್ಲಾಕ್ ವೈಸ್ ಆರ್ ನಾಟ್ ಕ್ಲಾಕ್ ವೈಸ್? ಕ್ಲಾಕ್ ವೈಸ್ ಕರೆಂಟ್, ಕ್ಲಾಕ್ ವೈಸ್ ಕರೆಂಟ್. ಅದೇ ನಾರ್ತ್ ಪೋಲ್ಗೆ ಯಾವ ತರ? ಆಂಟಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಕರೆಂಟ್. ಸಿಂಪಲ್. ಯಾವ ತರ? ಜಸ್ಟ್ ನೀವು ಐಡೆಂಟಿಫೈ ಮಾಡೋದು ಡೈರೆಕ್ಷನ್ ಆಫ್ ಕರೆಂಟ್. ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ಕರೆಂಟ್, ದೆನ್ ಆರಾಮ್ಸೆ ಯು ಕ್ಯಾನ್ ಐಡೆಂಟಿಫೈ ವಿಚ್ ಪೋಲ್ ಇಸ್ ದಾಟ್. ಇವಾಗ ಕರೆಂಟ್ ಏನಾದರೂ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಿದ್ರೆ ಅದನ್ನ ನಾರ್ತ್ ಪೋಲ್. ಅದೇ ಕರೆಂಟ್ ನಿಮಗೆ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಿದ್ರೆ, ಕ್ಲಾಕ್ ವೈಸ್ ಮೂವ್ ಆಗ್ತಿದ್ರೆ ಅದು ಸೌತ್ ಪೋಲ್. ಅದೇ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬಂದ್ರೆ ಅದು ನಾರ್ತ್ ಪೋಲ್. ಸಿಂಪಲ್. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ಮಾಡಬೇಕು. ಏನಂತಂದ್ರೆ ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ, ಕ್ಲಾಕ್ ಫೇಸ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ ಅಂತ. ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅದೇ ಕ್ಲಾಕ್ ಫೇಸ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ? ಟು ಐಡೆಂಟಿಫೈ ವಿಚ್ ಪೋಲ್, ಮೀನ್ಸ್ ದ ಪೋಲ್, ನಾರ್ತ್ ಪೋಲ ಅಥವಾ ಸೌತ್ ಪೋಲ, ಉತ್ತರ ಧ್ರುವನ ಅಥವಾ ದಕ್ಷಿಣ ಧ್ರುವನ ಅಂತ ಐಡೆಂಟಿಫೈ ಮಾಡೋಕ್ಕೆ ಕ್ಲಾಕ್ ಫೇಸ್ ರೂಲ್ ಅಂತ ಯೂಸ್ ಮಾಡ್ಕೊಂತೀವಿ. ಇಷ್ಟ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಒಂದ್ಸತಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಯ್ತಾ? ಓಕೆ, ಫೈನ್. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸಿಲಿಂಡ್ರಿಕಲ್ ಕಾಯಿಲ್ ಆರ್ ಸೊಲೆನಾಯ್ಡ್. ಇಲ್ಲಿ ಜನರಲ್ ಆಗಿ ಬೋರ್ಡ್ಗೆ ಏನಂತ ಕೇಳ್ತಾರೆ ಅಂದ್ರೆ ಡಿಫೈನ್ ಅ ಸೊಲೆನಾಯ್ಡ್ ಅಥವಾ ವಾಟ್ ಯು ಮೀನ್ ಬೈ ಸೊಲೆನಾಯ್ಡ್ ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಸೊಲೆನಾಯ್ಡ್? ಸೊಲೆನಾಯ್ಡ್. ಓಕೆ, ಸೊಲೆನಾಯ್ಡ್ ಅಂತಂದ್ರೆ ಏನು? ಈ ಸೊಲೆನಾಯ್ಡ್ ಅನ್ನೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಒಂದು ಕಾಯಿಲ್ ಇದೆ. ಓಕೆ, ಕಾಯಿಲ್ ಅಂದ್ರೆ ಗೊತ್ತಲ್ಲ, ವಾಟರ್ ಕಾಯಿಲ್, ವಾಟರ್ ಹೀಟರ್ ಕಾಯಿಲ್. ಅದೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಾಟರ್ ಹೀಟರ್ ಕಾಯಿಲ್. ಓಕೆ, ಸೊ ಅದನ್ನ ಈ ತರ ಇದೆ. ಇದೇನಂತಂದ್ರೆ ಸಾಫ್ಟ್ ಐರನ್. ಸಾಫ್ಟ್ ಐರನ್ ಇದೇನಿದೆಯಲ್ಲ, ನಂಬರ್ ಆಫ್ ಟರ್ನ್ಸ್. ಈ ವೈರ್ ಏನಿದೆಯಲ್ಲ, ಕಾಪರ್ ವೈರ್, ಇದು ಕಾಪರ್ ವೈರ್, ಇನ್ಸುಲೇಟೆಡ್ ಕಾಪರ್ ವೈರ್. ಇಲ್ಲಿ ನೋಡಿ, ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಸೊಲೆನಾಯ್ಡ್ ಈಸ್ ಎ ಕಾಯಿಲ್ ಆಫ್, ಇದನ್ನ ನಾವು ಸೊಲೆನಾಯ್ಡ್ ಅಂತ ಕರೆಯೋದು. ಓಕೆನಾ? ಈ ಸೊಲೆನಾಯ್ಡ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್. ಇಲ್ಲಿ ನೋಡಿ, ಇಲ್ಲೊಂದು ಟರ್ನ್ ಇದೆ, ಇಲ್ಲೊಂದು ಟರ್ನ್ ಇದೆ, ಇಲ್ಲೊಂದು ಟರ್ನ್ ಇದೆ, ಇಲ್ಲೊಂದು ಟರ್ನ್ ಇದೆ. ಲೆಂತ್ ಇನ್ಕ್ರೀಸ್ ಆದಂಗೆಲ್ಲ ಇನ್ನು ಟರ್ನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆನಾ? ಇಲ್ಲಿ ಸೊಲೆನಾಯ್ಡ್ ಫಸ್ಟ್ ಡೆಫಿನೇಷನ್ ಬರಿತೀನಿ. ದ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಆಫ್, ಯಾವ ವೈರ್ ಇಂದ ಮಾಡಿದೀವಿ? ಇನ್ಸುಲೇಟೆಡ್ copper wire in the form of cylinder. ನೋಡಿ, in the form of cylinder. ಇಷ್ಟು ಡೆಫಿನೇಷನ್ ಆಯ್ತು. ಇಲ್ಲಿ ನೋಡಿ, ಜಸ್ಟ್ ಸಿಂಪಲ್, ಇಟ್ ಇಸ್ ಅ ಕಾಯಿಲ್. ಸೊಲೆನಾಯ್ಡ್ ಅಂದ್ರೆ ಕಾಯಿಲ್. ಅದು ಹೇಗೆ ಮಾಡಿದಾರೆ ಅಂತಂದ್ರೆ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಆಫ್ ಎ ಇನ್ಸುಲೇಟೆಡ್ ಕಾಪರ್ ವೈರ್. ಅದ್ರ ಮೇಲೆ ಕಲರ್ಸ್ ಇರುತ್ತಲ್ಲ, ವೈರ್ ತಗೊಂಡ್ರೆ ನೀವು ನಾರ್ಮಲ್ ಆಗಿ ಕನೆಕ್ಟಿಂಗ್ ವೈರ್ಸ್ ನೋಡಿ, ಅದ್ರೊಳಗಡೆ ಒಂದು ವೈರ್ ಇರುತ್ತೆ, ಅದೇ ಕಾಪರ್. ಆ ಮೇಲ್ಗಡೆ ರಬ್ಬರ್ ಏನಿರುತ್ತಲ್ಲ, ಅದೇ ಇನ್ಸುಲೇಟರ್ ಅಂತ ಕರಿತೀವಿ. ಸೊ ಅದಕ್ಕೆ ಇದನ್ನ ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ ಕರಿತೀವಿ. ಸರಿನಾ? ಸೊಲೆನಾಯ್ಡ್ ಅಂತ ಗೊತ್ತಾಯ್ತು. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇದೆ?
ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ನಾರ್ತ್ ಪೋಲ್ and this is south pole. Here also it is ನಾರ್ತ್ ಪೋಲ್ and this is ಸೌತ್ ಪೋಲ್. ಆಲ್ರೆಡಿ ನಮಗೆ ಗೊತ್ತಾಗಿದೆ. ಇಲ್ಲಿ ನಾವು ನೋಡ್ಬೋದು ಡೈರೆಕ್ಷನ್ ಆಫ್ ಎ ಕರೆಂಟ್, ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಅಕಾರ್ಡಿಂಗ್ ಟು ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯಾವ ತರ, ಇಟ್ ಈಸ್ ಆಲ್ವೇಸ್ ಒರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅಂಡ್ ಮೂವ್ಸ್ ಟುವರ್ಡ್ಸ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ನೋಡಿ ಡೈರೆಕ್ಷನ್ ಗೊತ್ತಾಗ್ತಿದೆ. ಹೇಗೆ ಇದು ಗೊತ್ತಾಗುತ್ತೆ? Practically, if you bring a compass near to this, it will deflect. So based on that, we can identify direction. ಸರಿನಾ? ಇಷ್ಟು ಐಡೆಂಟಿಫೈ ಮಾಡಿದಾಗ ಜನರಲಿ ಬೋರ್ಡ್ ಪರ್ಪಸ್ ಏನ್ ಕೇಳ್ತಾರೆ ಅಂದ್ರೆ ಪ್ಯಾಟರ್ನ್, ಯಾವ ತರ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಸೊಲನಾಯ್ಡ್ ಇಂದ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಡ್ಯೂ ಟು ಸೊಲನಾಯ್ಡ್ ಅಂತ ಕೇಳ್ತಾರೆ. ಅದನ್ನ ಡ್ರಾ ಮಾಡ್ಬೇಕು ನೀವು. ಇಷ್ಟು ಬಂದ್ರ, ಇಷ್ಟು ಬರ್ದಾದ್ಮೇಲೆ ನಿಮ್ಗೆ ಈ ಮ್ಯಾಗ್ನೆಟ್ ಬರ್ದಾಗ, ಸೊಲನಾಯ್ಡ್ ಬರ್ದಾಗ ನಿಮ್ಗೆ ಏನ್ ಮಾಡ್ತಾರೆ, ಒಂದು ಬ್ಯಾಟ್ರಿನೋ ಅಥವಾ ಎಲ್ಲ ಕೊಡ್ತಾರೆ. ಕನೆಕ್ಟ್ ಮಾಡಿದಾಗ ಇಟ್ ಈಸ್ ಎ ಪಾಸಿಟಿವ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್. ಟರ್ಮಿನಲ್ಸ್ ಗೊತ್ತಾಯ್ತು ನಿಮಗೆ ನಿಮ್ಮ ಪ್ರಕಾರ. ಓಕೆನಾ? ಕರೆಂಟ್ ಯಾವ ತರ ಫ್ಲೋ ಆಗ್ತಿದೆ ಅಂತಂದ್ರೆ ಈ ಡೈರೆಕ್ಷನಲ್ ಫ್ಲೋ ಆಗ್ತದೆ. ಈ ಆರೋ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳು ಏನ್ ಮಾಡ್ತಾರೆ, ಇದನ್ನ ಇಗ್ನೋರ್ ಮಾಡ್ತಾರೆ. ಇವನ್ ನೀನು ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸಲಿಲ್ಲ ಅಂತಂದ್ರೆ ಹೌ ಡು ಯು ಐಡೆಂಟಿಫೈ ವೆದರ್ ಇಟ್ ಇಸ್ ಅ ಸೌತ್ ಪೋಲ್ ಆರ್ ನಾರ್ತ್ ಪೋಲ್ ಅಲ್ವಾ? ಸೊ ಅದಕ್ಕೆ ಈ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, so based on the direction of current only, using clockwise rule, you can identify which one is south pole and which one north pole, theoretically. But practically, you can use compass. Okay, so now look at here how the current is moving. ನೋಡಿ, ಈ ಕಡೆಯಿಂದ ನೋಡಿದ್ರೆ ಈ ತರ ಮೂವ್ ಆಗ್ತದೆ, ಜಿಂಗ್ 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 ಅಂತ ಈ ತರ ಮೂವ್ ಆಗ್ತದೆ. ನೋಡಿ, ಈ ಡೈರೆಕ್ಷನ್ ಅಲ್ಲಿ ಈ ತರ ಡೌನ್ವರ್ಡ್ ಡೈರೆಕ್ಷನ್. ಡೌನ್ವರ್ಡ್ ಡೈರೆಕ್ಷನ್ ಅಂತ ಅಂದ್ರೆ ಯಾವುದು, ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್? ಇಟ್ ಈಸ್ ಎ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂತ ಅಂದ್ರೆ ಸೌತ್ ಪೋಲ್. ಅದೇ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಈ ಕಡೆ ನೋಡಿದ್ರೆ ಯಾವ ತರ ಇದೆ, ಜಿಂಗ್ ಜಿಂಗ್ ಜಿಂಗ್, ಉಲ್ಟಾ ಉಲ್ಟಾ ಇದೆ ತಾನೆ. ಉಲ್ಟಾ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಯಾವುದು, ನಾರ್ತ್ ಪೋಲ್. ಸೊ ದಿಸ್ ಸೈಡ್ ಈಸ್ ನಾರ್ತ್ ಪೋಲ್. ಇವಾಗ ನೀವೇನ್ ಮಾಡಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸಿ. ನೋಡಿ, ಬರೀ 3 ಅಥವಾ 2 ಲೈನ್ಸ್ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಯಾಗ್ರಾಮ್ ಮಿಸ್ ಆಗ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಅದಕ್ಕೆ 2 ಲೈನ್ ಕನ್ಸಿಡರ್ ಮಾಡ್ಕೊಳ್ಳಿ. ಯಾವ ತರ ಅಂತಂದ್ರೆ ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಇಲ್ಲಿ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಆಯ್ತಾ? ನೆಕ್ಸ್ಟ್ ಈ ಕಡೆ ಒಂದು, ಈ ಕಡೆ ಒಂದು, ಮಧ್ಯದಲ್ಲೊಂದು. ಇಲ್ಲೂ ಅಷ್ಟೇ, ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಮಧ್ಯದಲ್ಲೊಂದು. ಬಟ್ ಬಿ ಕೇರ್ಫುಲ್, ಈ ಲೈನ್ಸ್ ಏನಿದೆಯಲ್ಲ ಒಂದಕ್ಕೊಂದು ಟಚ್ ಆಗಬಾರ್ದು. ಟಚ್ ಆದ್ರೆ ದೇ ಕ್ರಾಸ್ ಈಚ್ ಅದರ್, ಇಟ್ ಈಸ್ ನಾಟ್ ಪಾಸಿಬಲ್. ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಏನಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನ್ ನಾಟ್ ಕ್ರಾಸ್ ಈಚ್ ಅದರ್. ಅದು ನಮ್ಮ ಪ್ರಾಪರ್ಟಿ, ಒನ್ ಆಫ್ ದ ಪ್ರಾಪರ್ಟಿ. ಓಕೆನಾ? ಕೆನಾಟ್ ಕ್ರಾಸ್ ಈಚ್ ಅದರ್. ಯಾಕಂತಂದ್ರೆ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹ್ಯಾಸ್ ಎ ಯೂನಿಕ್ ಡೈರೆಕ್ಷನ್. ಯೂನಿಕ್ ಡೈರೆಕ್ಷನ್ ಅಂದ್ರೆ ಒಂದೇ ಡೈರೆಕ್ಷನ್. ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮೂವಿಂಗ್ ಟುವರ್ಡ್ಸ್ ಸೌತ್ ಪೋಲ್ ಅಷ್ಟೇ. ಅಲ್ಲೇನಾದ್ರೂ ಇಂಟರ್ಸೆಕ್ಟ್ ಅಥವಾ ನೀವು ಲೈನ್ಸ್ ನ ಕ್ರಾಸ್ ಮಾಡಿದ್ರೆ ಅಥವಾ ಟಚ್ ಮಾಡಿದ್ರೆ ಏನಾಗುತ್ತಂದ್ರೆ, ಇಫ್ ಯು ಕೀಪ್ ಅ ಕಾಂಪಸ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಎಲ್ಲಿ ನೀವು ಕ್ರಾಸ್ ಮಾಡಿದಿರಲ್ಲ ಲೈನ್ಸ್ ನ, ಅಲ್ಲಿಟ್ರೆ ಇಟ್ ಶುಡ್ ಶೋ 2 ಡೈರೆಕ್ಷನ್. ಅದು ಪಾಸಿಬಿಲಿಟಿ ಇಲ್ಲ, ಕಾಂಪಸ್ಗೆ ಪಾಸಿಬಿಲಿಟಿ ಇಲ್ಲ. ಸೊ ಥಿಯರಿಟಿಕಲಿ ಏನ್ ಹೇಳುತ್ತೆ ಅಂತಂದ್ರೆ, at that particular point where the intersection of 2 lines happen in that particular direction, it must show 2 direction. It is not possible. ಅದೊಂದು ರೀಸನ್ ಹೇಳ್ಬೋದು. ಇನ್ನೊಂದೇನಂದ್ರೆ, this magnetic field lines has a unique direction, hence each field lines cannot cross each other. ಅಷ್ಟು ಬಂದ್ರೆ ಸಾಕು, ಸರಿನಾ? ಇಷ್ಟ ಆಯ್ತು. ಇಷ್ಟು ಬರ್ದ್ಮೇಲೆ ನಿಮ್ಮ ಡಯಾಗ್ರಾಮ್ ಕಂಪ್ಲೀಟ್ ಆಗಿಲ್ಲ. ಏನ್ ಮಾಡಬೇಕು, ಆರೋ ಮಾರ್ಕ್ನ ಆಡ್ ಮಾಡಬೇಕು. ಆರೋ ಮಾರ್ಕ್ಸ್ ಯಾವ ತರ ಆಡ್ ಮಾಡ್ತೀರಾ? ನೋಡಿ, ಆಲ್ರೆಡಿ ದ ಡೈರೆಕ್ಷನ್ ಆಫ್ ಕರೆಂಟ್ ಮೂಲಕ ನೀವು ಐಡೆಂಟಿಫೈ ಮಾಡಿದ್ರೆ ವಿಚ್ ಒನ್ ಇಸ್ ನಾರ್ತ್ ಪೋಲ್ ಅಂಡ್ ವಿಚ್ ಒನ್ ಇಸ್ ಸೌತ್ ಪೋಲ್. ಸೊ ದಿಸ್ ಈಸ್ ನಾರ್ತ್ ಪೋಲ್ ಅಂಡ್ ದಿಸ್ ಈಸ್ ಸೌತ್ ಪೋಲ್ ಅಂತ. ದಿಸ್ ಈಸ್ ನಾರ್ತ್ ಪೋಲ್ ಅಂಡ್ ದಿಸ್ ಈಸ್ ಸೌತ್ ಪೋಲ್ ಅಂತ ಐಡೆಂಟಿಫೈ ಮಾಡಿದಿರಾ. ಅಂದ್ರೆ
ಇಲ್ಲಿ ಲೈನ್ಸ್ ಆರಿಜಿನೇಟಿಂಗ್ ಫ್ರಮ್ ನಾರ್ತ್, ಸೊ ಡೈರೆಕ್ಷನ್ ಈ ತರ, ಇಲ್ಲೂ ಅಷ್ಟೇ ಈ ತರ ಬರುತ್ತೆ. ಮತ್ತೆ ಇಲ್ಲಿ ತುಂಬಾ ಕೇರ್ಫುಲ್ ಆಗಿರಿ, ಈ ತರ ಹೋಗುತ್ತೆ. ಮತ್ತೆ ಇಲ್ಲಿ ಯಾವ ತರ, ಈ ತರ ಡೈರೆಕ್ಷನ್ ಬರಿಬೇಡಿ, ಇದು ಇನ್ಸೈಡ್ ಟುವರ್ಡ್ಸ್ ದ ಸೌತ್ ಪೋಲ್, ಈ ತರ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಈ ತರ ಈಸಿಯಾಗಿ ಬರಿಬಹುದು. ಇಷ್ಟು ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ, ಇದು ಸೆಲ್ಲಾರ್ ಬ್ಯಾಟ್ರಿ, ಜನರಲ್ ಆಗಿ ಸೆಲ್ಲಾರ್ ಬ್ಯಾಟ್ರಿ ಅಂತ ಬರೆದ್ರೆ ಇಲ್ಲಿ ಸೆಲ್ ಬ್ಯಾಟ್ರಿ ಗೊತ್ತಲ್ಲ, ಅದೇ ಇನ್ನೊಂದು ಸೆಲ್ ಆಡ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಆಗುತ್ತೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ರೆಡ್ ಕಲರ್ ಇರೋದು ಡೈರೆಕ್ಷನ್ ಆಫ್ ಕರೆಂಟ್, ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಏನು ಇಂಡಿಕೇಟ್ ಮಾಡಿದ್ನಲ್ಲ ಅದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅರ್ಥ ಆಯ್ತಾ? ನೀವು ನೋಡಿ, ಎಲ್ಲೋ ನಾವು ಈ ಫೀಲ್ಡ್ ಲೈನ್ಸ್ ನೋಡಿದ್ವಿ, ಎಲ್ಲಿ ಹೇಳಿ ನೋಡೋಣ, ಎಲ್ಲಿ ನೋಡಿದ್ವಿ? ಸೇಮ್ ಪ್ಯಾಟರ್ನ್ ನಾವು ನೋಡಿದ್ವಿ, ಎಲ್ಲಿ? ಥಿಂಕ್ ಮಾಡಿ, ಥಿಂಕ್ ಎಲ್ಲಿ ಯೂಸ್ ಮಾಡಿದ್ವಿ? ಇದು ಯಾವ ತರ ಕಾಣಿಸ್ತದೆ? ಬಾರ್ ಮ್ಯಾಗ್ನೆಟ್ ತಾನೆ, ಬಾರ್ ಮ್ಯಾಗ್ನೆಟ್ ತರ ಕಾಣಿಸ್ತದೆ ತಾನೆ. ಆ ಬಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇದ್ದು ನೋಡೋಣ ಬನ್ನಿ. ಇವಾಗ ನಾವು ಇದನ್ನ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಸೌತ್ ಪೋಲ್ ಅನ್ಕೊಳ್ಳೋಣ ಟೈಮ್ ಬೀಯಿಂಗ್. ಇವಾಗ ಏನು ಮಾಡ್ತೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಷ್ಟು 2 ಲೈನ್ಸ್ ತಗೊಳ್ಳೋಣ. ಝಿಂಗ್ 1, ಝಿಂಗ್ 2, ಈ ಕಡೆ ಝಿಂಗ್ 1, ಝಿಂಗ್ 2, ಮತ್ತೆ ಇಲ್ಲಿ 3 ಲೈನ್ಸ್, ಒಂದು ಮೇಲ್ಗಡೆ, ಒಂದು ಕೆಳಗಡೆ, ಒಂದು ಮಧ್ಯದಲ್ಲಿ. ಇಲ್ಲೂ ಅಷ್ಟೇ, ಒಂದು ಮೇಲ್ಗಡೆ, ಒಂದು ಕೆಳಗಡೆ, ಒಂದು ಮಧ್ಯದಲ್ಲಿ. ಯಾವುದೇ ಲೈನು ಕ್ರಾಸ್ ಆಗಬಾರ್ದು. ಸರಿನಾ? ಇಷ್ಟ ಆಯಿತು. ಇವಾಗ ಡೈರೆಕ್ಷನ್ ನಾವು ಫೈಂಡ್ ಮಾಡಬೇಕು. ಯಾವ ಥರ? ನಮಗೆ ಗೊತ್ತು ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟ್ ಈಸಿ, ಸೊ ಇಟ್ ಈಸ್ ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್. ಇಲ್ಲಿ ಆರಿಜಿನೇಟ್ ಆಗ್ತದೆ, ಹೆನ್ಸ್ ಔಟ್ವರ್ಡ್ ಡೈರೆಕ್ಷನ್, ಕನ್ವರ್ಜ್ ಆಗ್ತದೆ, ಸೊ ಇನ್ವರ್ಡ್ ಡೈರೆಕ್ಷನ್. ಇಷ್ಟಿದೆ ನೋಡಿ. ಇದರಲ್ಲಿ ನಿಮಗೆ ಸಿಮಿಲರಿಟೀಸ್ ಕಾಣಿಸ್ತಾ ಇದೆ ತಾನೆ? ಏನು? ಸೊ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಫೀಲ್ಡ್ ಲೈನ್ಸ್ ಆಫ್ ಸೊಲೆನಾಯ್ಡ್ ಆಸ್ ವೆಲ್ ಆಸ್ ಬಾರ್ ಮ್ಯಾಗ್ನೆಟ್ ಸಿಮಿಲರ್. ಏನೇನು ಸಿಮಿಲರ್ ಇದೆ? ಫಸ್ಟ್ ಆಫ್ ಆಲ್ ನೋಡಿ, ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ನೋಡೋಣ ಏನಾದರೂ ನೆಕ್ಸ್ಟ್ ಸ್ಲೈಡ್ ಇದೆನಾ, ಅದ್ರ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ ನೋಡ್ತೀನಿ. ಸಿಮಿಲಾರಿಟೀಸ್ ನೋಡಿ, ಇದನ್ನ ಹೇಳಿದ್ದು ಆಕ್ಚುಲಿ ಇದು ಈ ತರ ಡ್ರಾ ಮಾಡಬೇಕು. ಓಕೆನಾ? ಕಂಪೇರ್ ಮಾಡುವಾಗ ಈ ತರ ಡ್ರಾ ಮಾಡ್ಕೋಬೇಕು. ಈ ತರ ಡ್ರಾ ಮಾಡಿದಾಗ ಇದು ವರ್ಟಿಕಲ್ ಪೊಸಿಷನ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಈ ತರ ಕಾಣಿಸುತ್ತೆ ನಿಮಗೆ. ಈ ತರ ಕಾಣಿಸಿದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ದ ಪ್ಯಾಟರ್ನ್. ಏನ್ ಪ್ಯಾಟರ್ನ್? ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ lines. Magnetic field lines are same. Similarity. Okay, similarities ಬಗ್ಗೆ ಮಾತಾಡ್ತಿರೋದು. ಸೆಕೆಂಡ್ ಪಾಯಿಂಟ್ ಏನು? solenoid possess attractive property like bar magnet. Attractive property like bar magnet. ಯಾವ ತರ ಬಾರ್ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತಲ್ಲ ಅದೇ ತರ ಈ ಸೊಲೆನಾಯ್ಡ್ ಅಟ್ರಾಕ್ಟ್ ಮಾಡುತ್ತೆ. ಯಾವಾಗ? ಕರೆಂಟ್ ಫ್ಲೋ ಆದಾಗ ಮಾತ್ರ. ಕರೆಂಟ್ ಫ್ಲೋ ಆದ್ರೆ ಮಾತ್ರ ಇದು ಅಟ್ರಾಕ್ಟ್ ಆಗುತ್ತೆ, ಬಿಕಾಸ್ ಇಟ್ ಬಿಕಮ್ಸ್ ಎಲೆಕ್ಟ್ರೋಮ್ಯಾಗ್ನೆಟ್. ಅದರಿಂದ ಓಕೆನಾ, ಲೈಕ್ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್. ಮತ್ತೆ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇವಾಗ ಬಾರ್ ಮ್ಯಾಗ್ನೆಟ್ ಒಂದು ದಾರ ತಗೊಂಡು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ, ಅದನ್ನ ಫ್ರೀ ಆಗಿ ಬಿಟ್ಟಾಗ ಏನಾಗುತ್ತೆ? ಇಟ್ ಅಲೈನ್ ನಾರ್ತ್ ಸೌತ್ ಡೈರೆಕ್ಷನ್ ಅಂತ ಹೇಳಿದೆ. ಎಲ್ಲಿ ಈ ಸೊಲೆನಾಯ್ಡ್ನು ಒಂದು ದಾರ ತಗೊಂಡು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ ಅದು ನಾರ್ತ್ ಸೌತ್ ಅಲ್ಲಿ ಅಲೈನ್ ಆಗುತ್ತಾ? ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲೇ ಅಲೈನ್ ಆಗುತ್ತಾ? ಎಸ್, ಅದು ಅಲೈನ್ ಆಗುತ್ತೆ. ಬಿಕಾಸ್ ವೆನ್ ದ ಪ್ಯಾಟರ್ನ್ ಇಸ್ ಸೇಮ್, when it is possessed attractive in nature, hence you can say when it is freely suspended,
ವೆನ್ ಇಟ್ ಈಸ್ ಫ್ರೀಲಿ ಸಸ್ಪೆಂಡೆಡ್, ಯಾವಾಗ ಬೇರೆ ಯಾವುದೇ ಮ್ಯಾಗ್ನೆಟ್ ಇರಬಾರ್ದು ಪಕ್ಕದಲ್ಲಿ ಆ ಟೈಮಲ್ಲಿ, ಓಕೆನಾ. ವೆನ್ ಇಟ್ ಈಸ್ ಫ್ರೀಲಿ ಸಸ್ಪೆಂಡೆಡ್, ಇಟ್ ಅಲೈನ್ಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಇದು ನಮಗೆ ಸೊಲೆನಾಯ್ಡ್ ಹೇಳುತ್ತೆ. ಇಷ್ಟು ಸಿಮಿಲಾರಿಟೀಸ್, 3 ಸಿಮಿಲಾರಿಟಿ. ಒಂದು ಪ್ಯಾಟರ್ನ್ ಸೇಮ್ ಇದೆ, ಸೆಕೆಂಡು ಅಟ್ರಾಕ್ಟಿವ್ ನೇಚರ್ ಬರುತ್ತೆ ಇದಕ್ಕೆ. ಯಾಕೆ? ಕರೆಂಟ್ ಫ್ಲೋ ಆದಾಗ ಇಟ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ವೆನ್ ಇಟ್ ಇಸ್ ಫ್ರೀಲಿ ಸಸ್ಪೆಂಡೆಡ್, ಇಟ್ ಈಸ್ ಆಲ್ಸೋ ಅಲೈನ್ಸ್ ಇಟ್ ಸೆಲ್ಫ್ ಇನ್ ಎ ನಾರ್ತ್ ಸೌತ್ ಡೈರೆಕ್ಷನ್. ಆದ್ರಿಂದ ಸೊ ಬಾರ್ ಮ್ಯಾಗ್ನೆಟ್ನು ಅಷ್ಟೇ, ಒನ್ಸ್ ಇಟ್ ಈಸ್ ಎ ಫ್ರೀಲಿ ಸಸ್ಪೆಂಡೆಡ್, ಇಟ್ ಈಸ್ ಆಲ್ಸೋ ಅಲೈನ್ಸ್ ಇಟ್ ಸೆಲ್ಫ್ ಇನ್ ಎ ನಾರ್ತ್ ಸೌತ್ ಡೈರೆಕ್ಷನ್. ಇವೆಲ್ಲ ಬೇಸಿಕ್ ಪ್ರಾಪರ್ಟಿ ಆಲ್ರೆಡಿ ಸ್ಟಡಿ ಮಾಡಿದೀವಲ್ಲ, ಸರಿನಾ? ಇವು ಸಿಮಿಲಾರಿಟಿ ಆಯಿತು. ಬಟ್ ಸರ್, ಇದು ಅದು ಸೇಮ್ ಆದ್ರೆ ನಾವು ಯಾಕೆ ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡಬೇಕು? ವೈ ಡೋಂಟ್ ವಿ ಯೂಸ್ ದಿಸ್ ಸೊಲೆನಾಯ್ಡ್ ಓನ್ಲಿ? ದರ್ ಇಸ್ ಎ ಸ್ಮಾಲ್ ಡಿಫರೆನ್ಸ್. ಹೇಗೆ ಅಂತಂದ್ರೆ, ಈ ಸೊಲೆನಾಯ್ಡ್ ಏನಿದೆಯಲ್ಲ, ಕರೆಂಟ್ ಯಾವಾಗ ಫ್ಲೋ ಆಗುತ್ತೋ ಆವಾಗ ಮಾತ್ರ ನಿಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಸಿಗುತ್ತೆ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಲ್ಲ ಸಿಗುತ್ತೆ. ಬಟ್ ಒನ್ಸ್ ವೆನ್ ದ ಕರೆಂಟ್ ಸ್ಟಾಪ್ಸ್ ಫ್ಲೋಯಿಂಗ್ ಇನ್ ಇಟ್, ಅಂದ್ರೆ ಯಾವಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗೋದು ತಪ್ಪುತ್ತೋ, ಅವತ್ತ ನಿಂತ್ಕೊಳ್ಳುತ್ತೋ, ಕರೆಂಟ್ ಫ್ಲೋ ಆಗಲ್ಲ ಅದರಲ್ಲಿ, ಆವಾಗ ಇಟ್ ಈಸ್ ಜಸ್ಟ್ ಎ ವೈರ್, ಇಟ್ ಈಸ್ ನಾಟ್ ಎ ಎಲೆಕ್ಟ್ರೋಮ್ಯಾಗ್ನೆಟ್. ಅದರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನೇ ಇಲ್ಲ, ಪ್ರಾಪರ್ಟಿ ಎಲ್ಲ ಹೋಗ್ಬಿಡುತ್ತೆ. ಅದು ಒನ್ ಡಿಫ್ರೆನ್ಸ್, ಓಕೆನಾ, ಡಿಸಿಮಿಲಾರಿಟಿ. ಬಟ್ ಮ್ಯಾಗ್ನೆಟ್ ಏನಿರುತ್ತೆ, ಕರೆಂಟ್ ಇರಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೆಂತ್ ಆಸ್ ಇಟ್ ಆಸ್ ಆಗಿರುತ್ತೆ. ಕರೆಂಟ್ ಇರಲಿ ಇಲ್ಲದೆ ಇರಲಿ, ಅದು ಡಿಸಿಮಿಲಾರಿಟಿ ಅಂದ್ರೆ ಡಿಫ್ರೆನ್ಸ್, ಓಕೆನಾ. ಇನ್ನೊಂದೇನಾಗುತ್ತೆ ಅಂತಂದ್ರೆ, ಇಲ್ಲಿ ಡೈರೆಕ್ಷನ್ ಏನಿದೆಯಲ್ಲ, ಇಲ್ಲಿ ಏನ್ ಹೇಳಿದಾರೆ, ಈ ಡೈರೆಕ್ಷನ್ ಈ ತರ ಇದೆ, ಇಲ್ಲಿ ಡೈರೆಕ್ಷನ್ ಈ ತರ ಇದೆ. ಇದು ಬಾರ್ ಮ್ಯಾಗ್ನೆಟ್ಗೆ ಆಯ್ತು. ಅದೇ ಈ ಸೊಲೆನಾಯ್ಡ್ಗೆ ಏನ್ ಹೇಳಿದೆ, ಈ ತರ ಇದೆ. ಇಲ್ಲಿ ನಾವು ಏನ್ ಮಾಡಬಹುದು? Is it possible to change the direction of magnetic field lines in the case of a bar magnet? Possibility ಇಲ್ಲ ತಾನೆ. ಈ ಡೈರೆಕ್ಷನ್ ಏನಿದೆಯಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇನ್ ಕೇಸ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಬಟ್ ಇನ್ ಕೇಸ್ ಆಫ್ ಎ ಸೊಲೆನಾಯ್ಡ್ ಏನಿದೆಯಲ್ಲ, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಚೇಂಜ್ಡ್. ಹೇಗೆ? ಇಫ್ ಯು ರಿವರ್ಸ್ ದ ಕರೆಂಟ್, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಚೇಂಜಸ್. ಹೇಗೆ? ಈ ತರ ಆಗುತ್ತೆ. ನೀನೇನಾದ್ರೂ ಕರೆಂಟ್ ಚೇಂಜ್ ಮಾಡಿದ್ರೆ ಡೈರೆಕ್ಷನ್ನ ಈ ತರ ಆಗುತ್ತೆ. ಸೊ it's the direction is changed. ಎಷ್ಟು ಡಿಫ್ರೆನ್ಸ್ ಬರೆದ್ರೆ ಸಾಕು. ಬಟ್ ಎಕ್ಸಾಮ್ ಪರ್ಪಸ್ 2 ಡಿಫ್ರೆನ್ಸ್ ತಿಳ್ಕೊಳ್ಳಿ. ಒಂದು, ದ ಸ್ಟ್ರೆಂತ್ ಆಫ್ ಸೊಲೆನಾಯ್ಡ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್. ಹೇಗೆ? ಕರೆಂಟ್ ಮೂಲಕ. ನೀವು ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ದಟ್ ಈಸ್ ಸೊಲೆನಾಯ್ಡ್ ಇನ್ಕ್ರೀಸಸ್. ಕರೆಂಟ್ ಕಮ್ಮಿ ಮಾಡಿದ್ರೆ ಡಿಕ್ರೀಸಸ್. ಬಟ್ ಇನ್ ಕೇಸ್ ಆಫ್ ಅ ಬಾರ್ ಮ್ಯಾಗ್ನೆಟ್, it is not possible. The strength will remain same, cannot be changed. The magnitude of strength of magnet will remain same, cannot be changed. First difference. Second difference, the direction of magnetic field lines in case of a solenoid can be reversed if we reverse the current. But in case of a bar magnet, it is not possible. The magnetic field lines will remain as it is. ಗೊತ್ತಾಯ್ತಾ? ಈ 2 ಪ್ರಾಪರ್ಟೀಸ್ ಡಿಸಿಮಿಲಾರಿಟೀಸ್ ಬರೆದ್ರೆ ಸಾಕು. ಫಸ್ಟ್ ಒನ್ ಏನು? ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಕೇಸ್ ಆಫ್ ಯಾವ್ದಪ್ಪ? ಬಾರ್ ಮ್ಯಾಗ್ನೆಟ್ ಅಥವಾ ಸೊಲೆನಾಯ್ಡ್? solenoid, okay na? But not possible in case of bar magnet. ಸರಿನಾ? ಇಷ್ಟ ಆಯ್ತಾ? ನೆಕ್ಸ್ಟ್, the direction
of magnetic field lines. ತುಂಬಾ important. Magnetic field lines can be reversed if the current is reversed in case of solenoid, but cannot change the direction of magnetic field lines in case of bar magnet. ಇಷ್ಟು ಬರೆದ್ರೆ ಸಾಕು. These are the differences between the current carrying solenoid and bar magnet. ಇಷ್ಟು ಬರ್ಕೊಂಡ್ರೆ ಇಷ್ಟು ಬರೆದ್ರೆ ಸಾಕು. 2 points is enough. ಓಕೆನಾ? Take the screenshot. ತಗೊಂಡ್ರಾ ಸ್ಕ್ರೀನ್ಶಾಟ್? ಓಕೆ. ಸೊ ನೆಕ್ಸ್ಟ್ ಏನಾಗ್ಬೋದು? ನೆಕ್ಸ್ಟ್ ಯಾವ ಟಾಪಿಕ್ ನೋಡೋಣ ಬನ್ನಿ. ಓಕೆ, ದ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದಕ್ಕಿಂತ ಮುಂಚೆ ಏನೇನು ಸ್ಟಡಿ ಮಾಡಿದೀವಿ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ಏನು ಸ್ಟಡಿ ಮಾಡಿದ್ವಿ? ಮ್ಯಾಗ್ನೆಟ್, ಪ್ರಾಪರ್ಟೀಸ್ ಆಫ್ ಇಟ್ ಆ್ಯಂಡ್ ಯೂಸಸ್ ಆಫ್ ಇಟ್, ನಥಿಂಗ್ ಬಟ್ ಅಪ್ಲಿಕೇಶನ್ಸ್. ಅದಾದ್ಮೇಲೆ ಏನು ಸ್ಟಾರ್ಟ್ ಮಾಡಿದ್ವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದಾದ್ಮೇಲೆ ಅರಿಸ್ಟೆಡ್ ಎಕ್ಸ್ಪೆರಿಮೆಂಟ್. ಹೇಗೆ ಅಂತಂದ್ರೆ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸೊ ದೀಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡರಲ್ಲಿ ನಾವು 3 ಕೇಸಸ್ನ ಸ್ಟಡಿ ಮಾಡಿದ್ವಿ. ಯಾವ್ದಾವುದು? ದ ಫಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಡ್ಯೂ ಟು ಸ್ಟ್ರೇಟ್ wire, the current carrying straight wire first. Second one, the current carrying circular loop ಅಲ್ವಾ, ಸರ್ಕ್ಯುಲರ್ ಕಾಯಿಲ್ ಅಥವಾ ಲೂಪ್ ಅಂತ ಕರೆದ್ವಿ. ಥರ್ಡ್ ಒನ್ ಏನು? ಸೊಲೆನಾಯ್ಡ್. ಈ 3 ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ನ ಸ್ಟಡಿ ಮಾಡಿದ್ವಿ. ಹೇಗೆ ಅಂತಂದ್ರೆ ಈ 3 ಕೇಸಲ್ಲಿ as current increases, the magnitude of current increases, strength of the magnetic field also increases ಅಲ್ವಾ. As the distance increases, ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸಸ್. ಇಷ್ಟು ಓದಿದ್ವಿ. ಬಟ್ ಇನ್ ಕೇಸ್ ಆಫ್ ಸೊಲೆನಾಯ್ಡ್, if you want to increase the strength of magnetic strength, okay, not electric strength, it is a magnetic strength. If you want to increase in case of a solenoid, ಏನೇನ್ ಮಾಡ್ಬೋದು? ಫಸ್ಟ್ ನಂಬರ್ ಆಫ್ ಟರ್ನ್ಸ್ ನ ಇನ್ಕ್ರೀಸ್ ಮಾಡಿ. ಈ ನಂಬರ್ ಆಫ್ ಟರ್ನ್ಸ್ ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಏರ್ ಗ್ಯಾಪ್ ಬಿಟ್ವೀನ್ 2 ವೈರ್ಸ್. ನೋಡಿ, ಇವಾಗ ಸ್ವಲ್ಪ ಟರ್ನ್ಸ್ ಇದೆ ಅಂದ್ರೆ ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ನೋಡಿ ಅದು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಗ್ಯಾಪ್ ಏನಿದೆಯಲ್ಲ, ಇಫ್ ಇಟ್ ಇಸ್ ದ ಲೆಸ್ ನಂಬರ್ ಆಫ್ ಟರ್ನ್ಸ್, ದ ಗ್ಯಾಪ್ ವಿಲ್ ಬಿ ಮೋರ್. ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಏರ್ ಗ್ಯಾಪ್ ಅಂತ ಕರಿತೀವಿ. ಈ ಏರ್ ಗ್ಯಾಪ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ? ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಇರುತ್ತೆ. ಅದು ಯಾವಾಗ ನಾವು ನಂಬರ್ ಜಾಸ್ತಿ ಮಾಡ್ತೀವೋ, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ತೀವೋ, ಫಾರ್ ಎಕ್ಸಾಂಪಲ್ ನಾನು ಈ ನಂಬರ್ಸ್ನ ಇನ್ಕ್ರೀಸ್ ಮಾಡ್ತೀನಿ ಅನ್ಕೋ, ಏನಾಗುತ್ತೆ? ಏರ್ ಗ್ಯಾಪ್ ವಿಲ್ ಬಿ ಲೆಸ್. ಏರ್ ಗ್ಯಾಪ್ ವಿಲ್ ಬಿ ಲೆಸ್ ಅಂದ್ರೆ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸಸ್, ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ಜನರಲಿ ಅವಕ್ಕೆ ಏನು ಬರ್ದ್ವಲ್ಲ ಅದನ್ನೇ ಬರಿಬೋದು. ಆಸ್ ಮ್ಯಾಗ್ನೆಟ್ ಆಫ್ ಕರೆಂಟ್ ಇನ್ಕ್ರೀಸಸ್, ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಸ್. ಅಷ್ಟಾಯ್ತಾ? ಇಷ್ಟು ತಿಳ್ಕೊಂಡ್ರೆ ಈ ಕಾನ್ಸೆಪ್ಟ್ ಮುಗೀತು. ಯಾವುದು? ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ಸ್, ನಾಟ್ ಎಂಟೈರ್ ಕಾನ್ಸೆಪ್ಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸೆಪ್ಟ್, ಪ್ಯಾಟರ್ನ್ ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ